ಸತ್ಯವೇದ ಅಧ್ಯಯನ ಕಾರ್ಯಕ್ರಮದ ಈ 2ನೇ ಸೆಷನ್ಗೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಸಾರಿ ತಮ್ಮೆಲ್ಲರನ್ನು ವಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತವನ್ನು ಬಯಸ್ತೇನೆ. ಸಭೆ ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಯೋಜನೆ. ಹಾಗಾಗಿ ಸಭೆ ವಿಷಯದಲ್ಲಿ ದೇವರು ತನ್ನದೇ ಆದಂತಹ ಯೋಚನೆ ಮತ್ತು ಯೋಜನೆಯನ್ನು ಆತನು ಹೊಂದಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸಿದ್ದೇವೆ. ಸೊ ಹಾಗಾಗಿ ಇಂಥ ಒಂದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂತಹ ಸಭೆ ಯಾವ ರೀತಿಯಾಗಿ ಓಟನ್ನು ಓಡಬೇಕು ಅಂತಂದರೆ ಸೈದ್ಧಾಂತಿಕವಾಗಿ ಮತ್ತು ಮಾದರಿಕರವಾದಂಥ ರೀತಿಯಲ್ಲಿ ಓಟವನ್ನು ಓಡಬೇಕು ಅನ್ನುವಂಥ ವಿಷಯವನ್ನು ನಾವು ಮೊದಲನೇ ಸೆಷನ್ನಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ. ಈ ಒಂದು 2ನೇ ಸೆಷನ್ನಲ್ಲಿ ಇಂಥ ಒಂದು ಶ್ರೇಷ್ಠವಾದಂಥ ಓಟವನ್ನು ಓಡಿದಂತಹ ಕೆಲವೊಂದು ಸಭೆಗಳನ್ನು ನಾವು ಹೊಸ ಒಡಂಬಡಿಕೆಯ ಕೊನೆಯ ಪುಸ್ತಕವಾಗಿರುವಂತಹ ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳ ಒಂದು ಓಟವನ್ನು ನಾವು ಗಮನಿಸ್ತೇವೆ. ಆ 7 ಸಭೆಗಳ ಒಂದು ಓಟ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಗಮನಿಸಿದರೆ ನಾವುಗಳು ಕೂಡ ಸ್ಥಾನಿಕವಾಗಿ ನಮ್ಮ ಸ್ಥಾನಿಕ ಸಭೆಯಲ್ಲಿ ಆ 7 ಸಭೆಗಳು ಯಾವ ರೀತಿ ಓಟನ್ನು ಓಡಿದವೆ, ಆ ಓಟವನ್ನು ನಾವು ಯಾವ ರೀತಿಯಾಗಿ ಓಡಬಹುದು ಅನ್ನುವಂಥ ಕೆಲವೊಂದು ವಿಷಯಗಳನ್ನು ನಾವು ಈ ಒಂದು ಸೆಷನಲ್ಲಿ ಕಲಿಯುವಂಥ ಒಂದು ಆಲೋಚನೆಯಲ್ಲಿ ಮುಂದಕ್ಕೆ ಸಾಗೋಣ. ಮೊಟ್ಟ ಮೊದಲನೇದಾಗಿ ಹಾಸ್ಯ ಸೀಮೆಯಲ್ಲಿರುವಂತಹ 7 ಸಭೆಗಳು ಅಂತ ಹೇಳ್ತೇನೆ. ಹಾಸ್ಯ ಸೀಮೆ ಅಂತಂದರೆ ಮೈನರ್ ಏಷ್ಯಾ ಅಂತೇಳಿ, ಅಂದರೆ ಚಿಕ್ಕ ಏಷ್ಯಾ ಅಂತ. ಆ ಚಿಕ್ಕ ಏಷ್ಯಾದಲ್ಲಿ 7 ಸಭೆಗಳನ್ನು ಇವತ್ತು ಗ್ರಂಥಕರ್ತನು ನಮಗೆ ತಿಳಿಸ್ತಾ ಇದ್ದಾನೆ. ಅವುಗಳ ಸ್ಥಿತಿಗತಿಗಳು ಏನು ಅಂತೇಳಿ, ಅವ್ರು ಯಾವ ರೀತಿಯಾದಂಥ ಓಟನ್ನು ಓಡಿದ್ರು ಎಂಬುದನ್ನು ನಮಗೊತ್ತು ಗಮನಿಸ್ತೇವೆ. ಅದರಲ್ಲಿ ಮೊದಲನೇ ಸಭೆ ಬಂದ್ಬಿಟ್ಟು ಎಫೆಸ್ ಸಭೆ. ಎಫೆಸದಲ್ಲಿರುವಂತಹ ಕ್ರಿಸ್ತನ ಸಭೆ, ಚರ್ಚ್ ಆಫ್ ಕ್ರೈಸ್ಟ್ ಇನ್ ಎಫೆಷಿಯನ್ಸ್. ಎಫೆಸದಲ್ಲಿರುವಂತಹ ಕ್ರಿಸ್ತನ ಸಭೆ ಯಾವ ರೀತಿಯಾದಂಥ ಓಟನ್ನು ಓಡಿದೆ, ನಮ್ಮ ಮುಂದೆ ಎಂಥ ಒಂದು ಓಟವನ್ನು ಓಡಿ ನಮಗೆ ಮಾದರಿಯಾಗಿ ಅದು ಇಡಲ್ಪಟ್ಟಿದೆ ಅನ್ನುವಂಥ ವಿಷಯವನ್ನು ಒಂದು ಸಾರಿ ಗಮನಿಸೋಣ ಇವತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಎಫೆಸ ಸಭೆಯನ್ನು, ಅದರ ಸ್ಥಿತಿಗತಿಗಳನ್ನು, ಅದರ ಓಟನ್ನು ನಾವು ಕಲಿಯೋದಕ್ಕಿಂತ ಮೊದಲು ಎಫೆಸ ಪಟ್ಟಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಬೇಕು. ಎಫೆಸ ಅಂತಕ್ಕಂಥದ್ದು ಒಂದು ದೊಡ್ಡ ಒಂದು ಆದಾಯ ತರುವಂತಹ ಒಂದು ದೊಡ್ಡ ಪಟ್ಟಣ. ಅದು ಆದಾಯದ ಸಂಪನ್ಮೂಲ ಇರುವಂತಹ ಒಂದು ಪಟ್ಟಣ, ಅದು ಎಫೆಸ ಪಟ್ಟಣ. ಈ ಎಫೆಸ ಪಟ್ಟಣದ ವಿಚಾರವಾಗಿ ಅಪೊಸ್ತಲನಾದಂಥ ಪೌಲನು 19ನೇ ಅಧ್ಯಾಯದಲ್ಲಿ ಈ ಒಂದು ಎಫೆಸ ಸಭೆಯ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ ಈ ಎಫೆಸ ಪಟ್ಟಣದಲ್ಲಿ ಇರುವಂಥ ಒಂದು ಸ್ಥಿತಿಗತಿಗಳು ಏನು ಅನ್ನುವಂಥ ವಿಷಯವನ್ನು ನಾವೆಲ್ಲಿ ಗಮನಿಸ್ತೇವೆ. ಎಫೆಸದಲ್ಲಿ ಒಂದು ದೇವತೆ ಇದೆ. ಆ ದೇವತೆ ಯಾರು ಅಂತಂದರೆ ಅರ್ತೆಮಿ ದೇವಿ ಅಂತ, ಅರ್ತೆಮಿ ದೇವಿ ಅಂತೇಳಿ. ಸೊ ಗ್ರೀಕರು ಏನು ಮಾಡ್ತಾರೆ ಅಂತಂದರೆ ಅರ್ತೆಮಿ ಅಂತ ಕರೀತಾರೆ, ಅರ್ತೆಮಿ ದೇವಿ ಅಂತೇಳಿ ಗ್ರೀಕರು ಕರೀತಾರೆ. ಅದೇ ರೋಮಾ ಪೂಜಾರಿಗಳು, ಅಂದರೆ ರೋಮನ್ಸ್ ಪ್ರೀಸ್ಟ್ಗಳು, ರೋಮಾ ಪೂಜಾರಿಗಳು ಏನು ಕರೀತಾರೆ ಅಂತಂದರೆ ಡಯಾನಾ ಅಂತೇಳ್ಬಿಟ್ಟು ಕರೀತಾರೆ. ಆಕೆ ಡಯಾನಾ ಅಂತೇಳಿ ರೋಮಾ ಪೂಜಾರಿಗಳು ಕರೀತಾರೆ. ಅರ್ತೆಮಿ ದೇವಿ ಅಂತೇಳ್ಬಿಟ್ಟು ಯಾರು ಕರೀತಾರೆ ಅಂದರೆ ಗ್ರೀಕರು ಕರೀತಾರೆ. ಇದು ಸುಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ದೇವಸ್ಥಾನ ಆ ಎಫೆಸ ಪಟ್ಟಣದಲ್ಲಿ. ಆ ದೇವಿಯನ್ನು ಬಹಳಷ್ಟು ಗೌರವಯುತವಾಗಿ ಆರಾಧಿಸ್ತಕ್ಕಂಥವರು ಸುತ್ತಮುತ್ತಲ ಅನೇಕ ಪಟ್ಟಣಗಳು, ದೇಶಗಳಿಂದಲೂ ಕೂಡ ಅಲ್ಲಿಗೆ ಎಫೆಸಕ್ಕೆ ಬಂದು ಆ ದೇವಿಯನ್ನು ಸೇವಿಸ್ತಕ್ಕಂಥವ್ರ ಸಂಖ್ಯೆ ಬಹಳ ದೊಡ್ಡದಿತ್ತದು. ಅದು ಹಿನ್ನೆಲೆ, ಚರಿತ್ರೆ ಅದು. ಸೊ ಈ ಒಂದು ಚರಿತ್ರೆಯನ್ನು ಹೊಂದಿರತಕ್ಕಂತಹ ಈ ಒಂದು ಎಫೆಸ ಪಟ್ಟಣದಲ್ಲಿ ಪೌಲನು ಸೇವೆಯನ್ನು, ಅಂದರೆ ಸುವಾರ್ಥ ಸೇವೆಯನ್ನು ಮಾಡಿದಂಥ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಇಲ್ಲಿ ಹೇಗಿದೆ ಪರಿಸ್ಥಿತಿ ಅಂತಂದರೆ 19ನೇ ಅಧ್ಯಾಯ 34ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದರೆ, ಇವರು ಅಂದರೆ ಎಫೆಸದಲ್ಲಿ ಸುವಾರ್ತೆಯನ್ನು ಸಾರುವಂಥ ಸಂದರ್ಭದಲ್ಲಿ
7ನೇ ವಚನದಲ್ಲಿ ಇಲ್ಲೊಂದು ಸಮಸ್ಯೆ ಬರ್ತದೆ. ಅಲ್ಲಿ 27ನೇ ವಚನದಲ್ಲಿ, 19ನೇ ಅಧ್ಯಾಯ 27ನೇ ವಚನ, ಆದುದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ, ಅಂದರೆ ಈತ ಹೇಳ್ತಾ ಇದ್ದಾನೆ, ಈತನ ಕೆಲಸ ಏನಂತಂದರೆ, ಯಾರು ಈತ? ಡೆಮೆತ್ರಿ ಅಂತೇಳಿ. ಡೆಮೆತ್ರಿ ಎಂಬ ಒಬ್ಬ ಅಕ್ಕಸಾಲಿಗ 24ನೇ ವಚನದಲ್ಲಿ 23ನೇ ವಚನದಲ್ಲಿ ನಾವು ಗಮನಿಸ್ತೀವಿ. ಆ ಕಾಲದಲ್ಲಿ ಕ್ರಿಸ್ತ ಮಾರ್ಗದ ವಿಷಯವಾಗಿ ಬಹಳ ಗಲಭೆ ಹುಟ್ಟಿತು. ಹೇಗೆಂದರೆ, ಡೆಮೆತ್ರಿಯನೆಂಬ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯಿಂದ ಅರ್ತೆಮಿ ದೇವಿಯ ಗುಡಿಯಂತೆ ಸಣ್ಣ ಸಣ್ಣ ಗುಡಿಗಳನ್ನು ಮಾಡಿಸುವವನಾಗಿದ್ದು ಆ ಕಸುಬಿನವರಿಗೆ ಬಹಳ ಕೆಲಸ ಕೊಡ್ತಾ ಇದ್ದನು. ಅವನು ಅವರನ್ನು, ಆ ಕಸುಬಿನ ಸಂಬಂಧವಾದ ಕೆಲಸದವರನ್ನು ಒಟ್ಟಿಗೆ ಕರೆಸಿ ಅವರಿಗೆ ಏನು ಹೇಳ್ತಾನೆ? ಜನರೇ, ಈ ಕೆಲಸದಿಂದ ನಮಗೆ ಐಶ್ವರ್ಯ ಉಂಟಾಗುತ್ತದೆ ಎಂದು ನೀವು ಬಲ್ರಿ, ಆದರೆ ಕೈಯಿಂದ ಮಾಡಿದ ಮೂರ್ತಿಗಳು ದೇವರುಗಳಲ್ಲವೆಂದು ಆ ಪೌಲನು ಹೇಳಿ ಎಫೆಸದಲ್ಲಿ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಆಸ್ಯ ಸೀಮೆಯಲ್ಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅಂದರೆ ಪೌಲ ಏನು ಮಾಡಿದ್ದಾನೆ? ಸುವಾರ್ಥ ಸೇವೆಯನ್ನು ಪ್ರಾರಂಭ ಮಾಡಿದ್ದಾನೆ. ಸುವಾರ್ಥ ಸೇವೆಯನ್ನು ಪ್ರಾರಂಭ ಮಾಡಿ ಹೆಚ್ಚು ಕಡಿಮೆ ಆಸ್ಯ ಸೀಮೆಯಲ್ಲೆಲ್ಲ ಏನು ಮಾಡಿದ್ದಾನೆ? ಸುವಾರ್ತೆಯನ್ನು ಪ್ರಖ್ಯಾತಗೊಳಿಸಿದ್ದಾನೆ ಆತನು. ಅಂದರೆ ದೇವರು ಯಾರು ಅನ್ನುವಂತಹ ಒಂದು ಆಲೋಚನೆಯನ್ನು ಜನರ ಮನಸ್ಸಲ್ಲಿ ಆತನು ಬಿತ್ತಿದ್ದಾನೆ. ಮನುಷ್ಯನು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ದೇವರು ವಾಸ ಮಾಡುವಂಥ ಆತನಲ್ಲ. ಹಸ್ತಕೃತಾಲಯಗಳಲ್ಲಿ ದೇವರು ವಾಸಿಸುವವನಲ್ಲ. ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಅನ್ನುವಂಥ ಉನ್ನತವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆತ್ಮಸ್ವರೂಪನಾದಂತಹ ದೇವರ ಒಂದು ಪರಿಚಯವನ್ನು ಆತನು ಮಾಡಿ, ಆ ದೇವರು ಯೇಸುಕ್ರಿಸ್ತನ ಮೂಲಕ ಮನುಷ್ಯರಿಗೆ ದಯಪಾಲಿಸುವಂತಹ ಪಾಪಕ್ಷಮಾಪಣೆಯನ್ನು, ನೀತಿವಂತರೆಂಬ ನಿರ್ಣಯವನ್ನು, ತನ್ನ ಮಕ್ಕಳನ್ನಾಗಿಸುವಂಥ ಒಂದು ಶ್ರೇಷ್ಠವಾದಂಥ ಒಂದು ದಾರಿಯನ್ನು ಆತನು ಪ್ರಕಟ ಮಾಡಿದಾಗ ಅನೇಕ ಜನರು ಹೆಚ್ಚು ಕಡಿಮೆ ಆಸ್ಯ ಸೀಮೆಯಲ್ಲೆಲ್ಲ ಅಲ್ಲಿದೆ ನೋಡಿ. ಒಂದು ವಚನ ಇದೆ ನೋಡಿ. ಇಷ್ಟು ಮಾತ್ರವಲ್ಲದೆ, ಎಫೆಸದಲ್ಲಿ ಮಾತ್ರವಲ್ಲದೆ ಸ್ವಲ್ಪ ಕಡಿಮೆ ಆಸ್ಯ ಸೀಮೆಯಲ್ಲೆಲ್ಲ ಬರೀ ಎಫೆಸ ಪಟ್ಟಣ ಅಲ್ಲ, ಆಸ್ಯ ಸೀಮೆಯಲ್ಲೆಲ್ಲ ಅಂತಂದರೆ, ಆಸ್ಯ ಸೀಮೆಯಲ್ಲಿ ಏನಿದ್ದಾವೆ? ಎಷ್ಟು ಸಭೆಗಳಿದ್ದಾವೆ? 7 ಸಭೆಗಳಿದ್ದಾವೆ. ಆಸ್ಯ ಸೀಮೆಯಲ್ಲೆಲ್ಲ ಬಹಳ ಜನರನ್ನು ಒಡಂಬಡಿಸಿ ತಿರುಗಿಸಿಬಿಟ್ಟಿದ್ದಾನೆ ಎಂಬುದನ್ನು ನೀವು ನೋಡ್ತೀರಿ ಅಂತ ಹೇಳ್ಬಿಟ್ಟು ಈತ ಹೇಳ್ತಾನೆ. ಡೆಮೆತ್ರಿ ಎಂಬಂಥ ಅಕ್ಕಸಾಲಿಗನ ಒಬ್ಬ ಚೀಫ್ ಹೇಳ್ತಕ್ಕಂಥ ಮಾತು. ಸೊ ಈ ರೀತಿ ಹೇಳ್ಬಿಟ್ಟು 27ನೇ ವಚನದಲ್ಲಿ, ಇದರಿಂದ ನಮ್ಮ ಉದ್ಯೋಗಕ್ಕೆ ಅಪಕೀರ್ತಿ ಬರುವ ಹಾಗಿರುವುದಲ್ಲದೆ ಅರ್ತೆಮಿ ಮಹಾದೇವಿಯ ದೇವಸ್ಥಾನವು ಗಣನೆಗೆ ಬಾರದೆ ಹೋಗುವ ಹಾಗೆಯೂ ಎಲ್ಲ ಆಸಸೀಮೆಯೂ ಲೋಕವೂ ಪೂಜಿಸುವ ಈ ದೇವಿಯ ವೈಭವಕ್ಕೆ ಹಾನಿ ಬರುವ ಹಾಗೆಯೂ ಗಂಡಾಂತರ ಉಂಟೆಂದು ಹೇಳಿದನು. ಅವರು ಈ ಮಾತುಗಳನ್ನು ಕೇಳಿ ಕೋಪಾಕ್ರಾಂತರಾಗಿ ಎಫೆಸದವರ ಅರ್ತೆಮಿ ದೇವಿ ಮಹಾದೇವಿ ಎಂದು ಅರ್ಪಿಸಿದರು. ಇವೆಲ್ಲ ಪರಿಸ್ಥಿತಿಗಳು ನಡೀತವೆ. ಅಂದರೆ ನಾವು ಎಫೆಸ ಸಭೆಯನ್ನು ನಾವು ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಆ ಪರಿಸ್ಥಿತಿಯನ್ನು, ಆ ಊರಲ್ಲಿರುವಂತಹ ಸ್ಥಿತಿಗತಿಗಳೇನು ಅಂತೇಳಿ ನಾವು ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಪೌಲನು ಸುವಾರ್ತೆಯನ್ನು ಸಾರಿದ್ದಾನೆ. ಸೊ ಸುವಾರ್ತೆಯನ್ನು ಸಾರಿ, ಆ ಒಂದು ಸುವಾರ್ತೆ ಸಾರುವಾಗ ಭೌತಿಕವಾಗಿ ಅವ್ರಿಗೆ ಏನಾಗ್ತಾ ಇದೆ? ಲಾಸ್ ಆಗ್ತಾ ಇದೆ. ಲಾಸ್ ಆದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಈತನ ಮೇಲೆ ಮುಗಿಬೀಳ್ತಾ ಇದ್ದಾರೆ. ಮುಗಿಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿ 33ನೇ ವಚನದಲ್ಲಿ, 33ನೇ ವಚನ, 19ನೇ ಅಧ್ಯಾಯ 33ನೇ ವಚನದಲ್ಲಿ, ಯಹೂದ್ಯರು ಅಲೆಕ್ಸಾಂದ್ರನನ್ನು ಮುಂದಕ್ಕೆ ನೂಕಲು ಗುಂಪಿನಲ್ಲಿ ಕೆಲವರು ಅವನಿಗೆ ಸೂಚನೆ ಕೊಟ್ಟರು. ಆಗ ಅಲೆಕ್ಸಾಂದ್ರನ ಕೈಸನ್ನೆ ಮಾಡಿ ಕೂಡಿದ್ದ ಜನರಿಗೆ ಪ್ರತಿವಾದ ಮಾಡಬೇಕೆಂದಿದ್ದನು. ಆದರೆ ಅವನು ಯಹೂದ್ಯನೆಂದು ತಿಳಿದಾಗ ಎಲ್ಲರೂ ಒಂದೇ ಶಬ್ದದಿಂದ ಎಫೆಸದವರ ಅರ್ತೆಮಿ ದೇವಿ ಮಹಾದೇವಿ ಎಂದು 2 ಗಂಟೆ ಹೊತ್ತು ಕೂಗಿದರು. ಕಡೆಗೆ ಪಟ್ಟಣದ ಯಜಮಾನರು ಜನರ ಗುಂಪನ್ನು ಸಮಾಧಾನಪಡಿಸಿ, ಎಫೆಸ ಪಟ್ಟಣದವರು ಅರ್ತೆಮಿ ಮಹಾದೇವಿಯ ದೇವಸ್ಥಾನಕ್ಕೂ ಆಕಾಶದಿಂದ ಬಿದ್ದ ಆಕೆಯ ಮೂರ್ತಿಗೂ ಪಾಲಕರಾಗಿದ್ದಾರೆಂಬುದನ್ನು ತಿಳಿಯದಿರುವ ಮನುಷ್ಯನು ಇದ್ದಾನೆ ಅಂತೇಳಿ. ಅಂದರೆ ಎಫೆಸದಲ್ಲಿ ಎಂಥ ಪರಿಸ್ಥಿತಿ ಇದೆ? ಎಫೆಸದಲ್ಲಿರ್ತಕ್ಕಂಥ ಜನರ ಮನಸ್ಥಿತಿ ಎಂಥದ್ದಂತಂದರೆ, ಎಫೆಸದಲ್ಲಿ ಅರ್ತೆಮಿ ಮಹಾದೇವಿ ದೇವಸ್ಥಾನಕ್ಕೇನಿದೆ? ದೊಡ್ಡ ಗೌರವ ಇದೆ. ದೇವಸ್ಥಾನಕ್ಕೆ ದೊಡ್ಡ ಗೌರವ ಇದೆ. ಒಂದು. ಎರಡನೇದು, ಆಕಾಶದಿಂದ ಬಿದ್ದ ಆಕೆ ಮೂರ್ತಿ ಎಲ್ಲಿಂದ ಬಿದ್ದಿದೆ? ಆಕಾಶದಿಂದ ಬಿದ್ದಿದೆ. ಮನುಷ್ಯನ ಕೆತ್ತಿದಂಥದ್ದಲ್ಲ, ಆಕಾಶದಿಂದ ಬಿದ್ದಿದೆ. ಸೊ ಹಾಗಾಗಿ ಆಕಾಶದಿಂದ ಬಿದ್ದಂಥ ಆ ಮೂರ್ತಿಯನ್ನು ನಾವೇನು ಮಾಡ್ತಾ ಇದ್ದೀವಿ? ಆ ಕಾಪಿ ಮಾಡ್ತಾ ಇದ್ದೀವಿ, ಆ ಗುಡಿಗಳನ್ನು ಕೆತ್ತುತ್ತಾ ಇದ್ದೀವಿ ನಾವು ಅಂತ ಹೇಳ್ತೇವೆ. ಸೊ ಅಂದರೆ ಅವ್ರ ಮೆಂಟಾಲಿಟಿ ಹೆಂಗಿದೆ, ಅವ್ರ ಮನಸ್ಥಿತಿ ಹೆಂಗಿದೆ, ಎಫೆಸದಲ್ಲಿರ್ತಕ್ಕಂಥ ಜನರ ಮನಸ್ಥಿತಿ ಹೆಂಗಿದೆ ಅಂತ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಕೆ ಮೂರ್ತಿಗೂ ಪಾಲಕರಾಗಿದ್ದಾರೆಂಬುದನ್ನು ತಿಳಿಯದಿರುವ ಮನುಷ್ಯನು ಇದ್ದಾನೆ. ಈ ಸಂಗತಿ ಅಲ್ಲವೆನ್ನುವುದಕ್ಕೆ ಯಾರಿಂದಲೂ ಆಗದಿರುವುದರಿಂದ ನೀವು ಶಾಂತಿಯಿಂದಿರಬೇಕು. ಸೊ ಇವೆಲ್ಲ ಅಲ್ಲಿ ನಡೀತದೆ, ಆ ಒಂದು ಮೀಟಿಂಗಲ್ಲಿ ನಡೀತದೆ.
ಅಂದರೆ ಇದರಿಂದ ನಾವು ಏನು ತಿಳ್ಕೊತಾ ಇದ್ದೀವಿ ಅಂತಂದರೆ ಎಫೆಸ ಪಟ್ಟಣ ಅಂತಕ್ಕಂಥದ್ದು ಒಂದು ವಿಗ್ರಹಾರಾಧನೆಗೆ ಬಹಳ ಪ್ರಾಮುಖ್ಯತೆಯನ್ನು ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಪ್ಲೇಸ್, ಅದು ಒಂದು ಸ್ಥಳ. ಅದು ಅಂಥ ಸ್ಥಳದಲ್ಲಿ ಪೌಲನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಇದ್ರದ್ದು ಹಿನ್ನೆಲೆ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ರೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಪೌಲ ಏನು ಹೇಳ್ತಾನೆ ಅಂತಂದರೆ, ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಹೋರಾಡಿದ್ದು ಕೇವಲ ಮಾನುಷ್ಯಾಭಿಪ್ರಾಯದಿಂದ ಅಲ್ಲ ಅಂತ ಹೇಳ್ತಾನೆ. ಅಂದರೆ ಆತನು ಎಫೆಸದಲ್ಲಿ ಸುವಾರ್ತೆ ಸಾರಬೇಕಂತಂದರೆ ಆತ ಹೆಂಗೆ ಹೋರಾಡಿದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಮನಿಸಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 32ನೇ ವಚನದಲ್ಲಿ, ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮಾನುಷ್ಯಾಭಿಪ್ರಾಯದಿಂದ ಆದರೆ ನನಗೇನು ಪ್ರಯೋಜನ? ಅಂದರೆ ಪೌಲ ಎಫೆಸದಲ್ಲಿ ಸುವಾರ್ಥ ಸೇವೆಯನ್ನು ಮಾಡಬೇಕಂತಂದ್ರೆ ಅದು ಈಸಿ ಇತ್ತಾ, ಕಷ್ಟ ಇತ್ತಾ? ಭಾಳ ಕಷ್ಟ ಇದೆ. ಈಗ ಮೃಗಗಳೊಟ್ಟಿಗೆ ಮನುಷ್ಯ ಹೋರಾಡಬೇಕಂತಂದ್ರೆ ಅದು ಆಗುತ್ತದು. ಮೃಗದ ಶಕ್ತಿ ಏನು, ಮೃಗದ ಸಾಮರ್ಥ್ಯ ಏನು, ಮನುಷ್ಯನ ಸಾಮರ್ಥ್ಯ ಏನು, ಮನುಷ್ಯನ ಶಕ್ತಿ ಏನು? ಸೊ ಅಂಥ ಒಂದು ಹೋರಾಟ ನಾನು ಮಾಡಿದ್ದೀನಿ ಅಂತಂದರೆ ಪ್ರತಿ ಮನುಷ್ಯನಲ್ಲಿಯೂ ಕೂಡ ಕ್ರಿಸ್ತ ನಂಬಿಕೆಯನ್ನು ಬಿತ್ತುವಂಥ ಕೆಲಸ ಅದು ಸಾಮಾನ್ಯವಾದ ಕೆಲಸ ಅಲ್ಲ, ಅದು ಸಾಮಾನ್ಯ ಕೆಲಸ ಅಲ್ಲ. ಅಷ್ಟು ಹೋರಾಟ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಪರಿಸ್ಥಿತಿಗಳು ಅಷ್ಟು ಅನುಕೂಲಕರವಾದಂಥ ರೀತಿಯಲ್ಲಿ ಎಫೆಸದಲ್ಲಿ ಇಲ್ಲ. ಅಂಥ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾನು ಸುವಾರ್ತೆಯನ್ನು ಅಲ್ಲಿ ಸಾರಿದ್ದೀನಿ. ಆ ಸುವಾರ್ತೆಗೆ ಪ್ರತಿಫಲವಾಗಿ ಇವತ್ತು ಸಭೆ ಏನಾಗಿದೆ, ಅಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಎಫೆಸ ಸಭೆಯ ಒಂದು ಹಿನ್ನೆಲೆ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲಿ. ಎಫೆಸ ಸಭೆ ಹಿನ್ನೆಲೆ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು. ಸೊ ಅದಕ್ಕೆ ಪೌಲನು ಇನ್ನೂ ಏನು ಹೇಳ್ತಾನೆ ಅಂತಂದರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯದಲ್ಲಿ ತಾನು ಎಫೆಸದಲ್ಲಿರ್ತಕ್ಕಂಥ ಸಭಾ ಹಿರಿಯರನ್ನು ಕರೆ ಕಳಿಸ್ಬಿಟ್ಟು ಅವ್ರಿಗೇನು ಹೇಳ್ತಾನೆ ಅನ್ನೋದನ್ನು ಒಂದು ಸರಿ ಗಮನಿಸೋಣ. 20ನೇ ಅಧ್ಯಾಯ 28ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯ 28ನೇ ವಚನದಲ್ಲಿ 26ನೇ ವಚನ 25ನೇ ವಚನದಿಂದ ಓದೋಣ. ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರೂ ಕಾಣುವುದಿಲ್ಲವೆಂದು ಬಲ್ಲೆನು. ಆದ ಕಾರಣ ನಾನು ಇವತ್ತು ಪ್ರಮಾಣವಾಗಿ ಹೇಳ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಯಾಕಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದನು. 28ನೇ ವಚನ, ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಹೇಳಿಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ, ಅಂಡರ್ಲೈನ್ ಮಾಡ್ಕೊಳ್ಳಿದ್ದೇನೆ, ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ ಅಂತ ಹೇಳ್ತಾನೆ. ಅಂದರೆ ಎಫೆಸದಲ್ಲಿ ಸೇವೆ ಹೆಂಗೆ ಮಾಡಿದ್ದಾನೆ ಅಂತ, ಎಫೆಸದಲ್ಲಿ ಎಷ್ಟು ಕಷ್ಟಪಟ್ಟು ಸೇವೆ ಮಾಡಿದ್ದಾನೆ ಅಂತ. ಸೊ ಹಾಗಾಗಿ ಎಫೆಸ ಚರ್ಚ್ ಹಿನ್ನೆಲೆ ನಮಗೆ ಭಾಳ ಇಂಪಾರ್ಟೆಂಟ್. ಸೊ ಅಷ್ಟು ಮಾತ್ರವಲ್ಲದೆ ಪೌಲ ತಿಮೋತಿಯನ್ನು ಎಫೆಸಕ್ಕೆ ಕಳಿಸ್ಬಿಟ್ಟು ಆ ಎಫೆಸದಲ್ಲಿ ಯಾರೂ ಕೂಡ ಸುಳ್ಳು ಬೋಧನೆಯನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಿಮೋತಿಗೆ ಎಚ್ಚರಿಸಿ ಹೇಳ್ತಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಈ ವಿಷಯವನ್ನು ಗಮನಿಸ್ತೀವಿ ನಾವು. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 3ನೇ ವಚನ, ನಾನು ಮೆಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ ಅಂತ ಹೇಳ್ತಾನೆ. ಸೊ ಎಫೆಸ ಪಟ್ಟಣದ ಅಲ್ಲಿರುವಂತಹ ಕ್ರಿಸ್ತನ ಸಭೆಯ ಒಂದು ಹಿನ್ನೆಲೆಯನ್ನು ಈ ವಚನ ಭಾಗಗಳಿಂದ ನಾವು ಕಾಣುತ್ತೇವೆ. ಸೊ ಹಾಗಾಗಿ ಈಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿರ್ತಕ್ಕಂಥ ಈ ಎಫೆಸ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಪತ್ರವನ್ನು ಬರೆಸ್ತಾ ಇದ್ದಾನೆ, ತನ್ನ ಉತ್ತರವನ್ನು ಹೇಳ್ತಾ ಇದ್ದಾನೆ. ಏನು ಆ ಉತ್ತರ ಅನ್ನೋದನ್ನು ಈಗ ಗಮನಿಸೋಣ. ಅಂದರೆ ಎಫೆಸ ಸಭೆ ಯಾವ ರೀತಿಯಾದಂಥ ಓಟನ್ನು ಓಡಿದೆ ಅನ್ನೋದನ್ನು ಒಂದು ಸಾರಿ ಗಮನಿಸೋಣ. ಎಫೆಸದಲ್ಲಿರುವಂಥ ಸಭೆಯ ದೂತನಿಗೆ ಬರೀ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯಕ್ಕೆ ಬಂದ್ಬೋಣ. ಇವಾಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಲ್ಲಿ, ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು ಅಂತ ಹೇಳ್ತಾನೆ. ಅಂದರೆ ಎಫೆಸ ಚರ್ಚು ಹೆಂಗೆ ಓಡ್ತಾ ಇದೆ,
ಅದರ ಕೃತ್ಯಗಳು ಕೂಡ ಗೊತ್ತಂತೆ, ಅದು ಏನು ಆ್ಯಕ್ಟಿವಿಟೀಸ್ ಮಾಡ್ತದಂತೆ ಕರ್ತನಿಗೆ ಗೊತ್ತು. ಎರಡನೇದ್ದು ಪ್ರಯಾಸವನ್ನು ಗೊತ್ತು ಮತ್ತು ತಾಳ್ಮೆ ಕೂಡ ಗೊತ್ತು ಅಂತ ಹೇಳ್ತಾನೆ. ನಿಮಗೊಂದು ಹೋಮ್ವರ್ಕ್ ಇದು. ಬಲ್ಲೆನು ಅನ್ನೋ ಪದ ಇದೆಯಲ್ಲ, ಬಲ್ಲೆನು ಅಂತ ಪದ ಇದೆ ನೋಡಿ. ಬಲ್ಲೆನು ಅನ್ನೋ ಪದ ಇದೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಐ ನೋ ಅಂತಿದೆ. ಅದು ಹೆಚ್ಚು ಕಡಿಮೆ 9 ಸಾರಿ ಈ 7 ಸಭೆಗಳ ವಿಷಯದಲ್ಲಿ ಅದು ಉಲ್ಲೇಖ ಆಗಿದೆ. ಬಲ್ಲೆನು, ಐ ನೋ, ನನಗೆ ಗೊತ್ತು ಅಂತ ಹೇಳ್ತಾರೆ. ಯಾರು? ಯೇಸು ಕ್ರಿಸ್ತನು. ಅಂದರೆ ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಸಭೆಯಲ್ಲಿ ಆತನ ಪರಿಪಾಲನೆ ಇದೆ. ಇವತ್ತು ಸಭೆಯಾಗಿ ನಾವು ಇಲ್ಲಿ ಕೂತಿದ್ದೀವಿ ಅಂತಂದರೆ ಇವತ್ತು ಕ್ರಿಸ್ತನು ತನ್ನ ಪರಿಪಾಲನೆಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ ಅನ್ನೋ ಮೈಂಡ್ ನಮಗಿರಬೇಕು. ಅದಕ್ಕೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು. ದೀಪಸ್ತಂಭಗಳಂದ್ರೆ ಏನು ಅಂಥೇಳಿ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 20ನೇ ವಚನದಲ್ಲಿ, ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ಸಭೆಗಳ ಮುಖ್ಯಸ್ಥರು, ದೂತರು. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು ಅಂತ. ಈ ದೀಪಸ್ತಂಭಗಳ ಮಧ್ಯದಲ್ಲಿ ಏನು ಮಾಡ್ತಾಯಿದ್ದಾರೆ ಯೇಸು ಕ್ರಿಸ್ತರು? ತಿರುಗಾಡ್ತಾ ಇದ್ದಾರಂತಂದರೆ ಓವರ್ಸೀಸ್ ಮಾಡ್ತಾ ಇದ್ದಾರೆ, ಪರಿಪಾಲಿಸ್ತಾ ಇದ್ದಾರೆ. ಸುಮ್ಮನೆ ಕೂತಿಲ್ಲ ಆತ. ನಿನ್ನ ಕೃತ್ಯಗಳನ್ನು ಪ್ರಯಾಸಗಳನ್ನು ನನಗೆ ಗೊತ್ತು ಅಂತ ಹೇಳ್ತಾನೆ. ಐ ನೋ, ನಾನು ಬಲ್ಲೆನು, ನಿನ್ನ ಕೃತ್ಯ ಏನಂತ ಗೊತ್ತು, ನೀನು ಪಡುವಂಥ ಪ್ರಯಾಸ ಏನಂತ ಗೊತ್ತು, ನಿನ್ನ ತಾಳ್ಮೆ ಏನಂತ ಗೊತ್ತು ನನಗೆ ಅಂತ ಹೇಳ್ತಾನೆ. ಅಂದರೆ ಎಫೆಸ ಸಭೆ ಏನು ಮಾಡ್ತಾ ಇದೆ? ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ಏನು ಮಾಡ್ತಾ ಇದೆ? ತಾಳ್ಕೊಳ್ತಾ ಇದೆ. ತಾಳ್ಮೆ ಅನ್ನುವಂಥದ್ದು ಕ್ರೈಸ್ತರಿಗೆ ಒಂದು ವಿಶೇಷವಾದಂಥ ಒಂದು ಸಾಧನ. ಅದು ನಾವು ನೀತಿಯಲ್ಲಿ ನಾವು ಜಯಶೀಲರಾಗಬೇಕಂತಂದರೆ, ಸತ್ಯದಲ್ಲಿ ನಾವು ಜಯ ಹೊಂದಬೇಕು ಅಂತಂದರೆ ನಮ್ಮೆಲ್ರಿಗೂ ಕೂಡ ತಾಳ್ಮೆ ಅನ್ನೋದು ಬಹಳ ಮುಖ್ಯ, ಸಹನೆ ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನನ್ನು ಸೋಲಿಸುವುದರಲ್ಲಿ ಆತನು ಬಳಸಿದಂತಹ ಪ್ರಮುಖ ಆಯುಧಗಳಲ್ಲಿ ಬಹುಬಲವಾದ ಆತ್ಮ ಸಂಬಂಧವಾದ ಆಯುಧ ಯಾವುದಂತಂದರೆ ತಾಳ್ಮೆ, ಸಹನೆ. ಕಲ್ವರಿ ಶಿಲುಬೆಯಲ್ಲಿ ಆತನು ಸಹಿಸಿಕೊಂಡಂಥ ವಿಧ ಭಾಳ ಅದ್ಭುತವಾದಂಥದ್ದು, ಆಶ್ಚರ್ಯಕರವಾದಂಥದ್ದು. ಅಂಥ ಒಂದು ಸಹನೆ ಇವತ್ತು ಎಫೆಸದಲ್ಲಿರ್ತಕ್ಕಂಥ ಚರ್ಚ್ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನು ಭಾಳ ದೊಡ್ಡದಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? 2ನೇ ವಚನದಲ್ಲಿ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು, ನೀನು ದುಷ್ಟರನ್ನು ಸಹಿಸಲಾರಿರಿ ಅಂತ ಹೇಳ್ತಾನೆ. ಏನು ಮಾಡ್ತಾ ಇಲ್ಲ ಚರ್ಚು? ಎಫೆಸ ಸಭೆ ಏನು ಮಾಡ್ತಾ ಇದೆ? ಅದರದ್ದು ಕ್ಯಾರೆಕ್ಟರ್ ನೋಡಿ. ಇವಾಗ ಎಫೆಸ ಸಭೆ ಯಾವ ರೀತಿ ಓಟನ ಓಡಿದೆ ಅನ್ನೋದಕ್ಕೆ ಅದರದ್ದು ಕೆಲವು ಒಳ್ಳೆಯ ಕ್ರಿಯೆಗಳನ್ನು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಒಂದು, ನಿನ್ನ ಕೃತ್ಯಗಳನ್ನು ಮತ್ತು ಏನು ಹೇಳ್ತಾನೆ? ಪ್ರಯಾಸವನ್ನು, ತಾಳ್ಮೆಯನ್ನು. ಇದು ಯಾವುದಕ್ಕೆ ಸಂಬಂಧಪಡ್ತದೆ? ಮಾದರಿ ಜೀವಿತ ಅಂತಂದರೆ ಅದ್ರ ಕೆಲಸನೂ ಕೂಡ ಗೊತ್ತಿದೆ. ಆಮೇಲೆ ಪ್ರಯಾಸ ಅಂದರೆ ನೀತಿ ನಿಮಿತ್ತವಾಗಿ ಎಷ್ಟು ಸಹಿಸ್ಕೊಳ್ತಾ ಇದ್ದಾನೋ ಅದು ಗೊತ್ತಾಗ್ತಾ ಇದೆ. ತಾಳ್ಮೆ ಕೂಡ ಗೊತ್ತಾಯ್ತು ಅಂತಂದರೆ ಅದು ಚರ್ಚ್ ಏನಾಗಿದೆ? ಮಾಡೆಲ್ ಆಗಿದೆ ಅಂತ, ಮಾದರಿಕರವಾಗಿದೆ ಅಂತ ಅರ್ಥ. ಮಾದರಿಕರವಾದಂಥ ಜೀವಿತವನ್ನು ಎಫೆಸ ಸಭೆ ಜೀವಿಸ್ತಾ ಇದೆ. ಹೆಂಗೆ ಜೀವಿಸ್ತಾ ಇದೆ? ಅದರ ಹಿನ್ನೆಲೆ ನೋಡಿದ್ವಲ್ಲ ನಾವು. ಹೆಂಗಿದೆ ಹಿನ್ನೆಲೆ? ವಿಗ್ರಹಾರಾಧನೆ ಬಹುಬಲವಾಗಿ ವ್ಯಾಪಿಸಿದಂಥದ್ದು. ಅಂಥ ಸ್ಥಳದಲ್ಲಿ ಇವತ್ತು ಜೀವಸ್ವರೂಪನಾದಂತಹ ದೇವರ ಸಭೆಯಾಗಿ ಇವತ್ತು ನಡೀತಾ ಇದ್ದಾರೆ. ಅವರು ಅಂದರೆ ಮಾದರಿಯಾಗಿ ನಡೀತಾ ಇದ್ದಾರೆ. ಇದು ಒಂದಾಯಿತು. ನೆಕ್ಸ್ಟು ಇನ್ನೊಂದು ಹೇಳ್ತಾನೆ 2ನೇ ವಚನದ ಕೊನೆ ಭಾಗದಲ್ಲಿ, ನೀನು ದುಷ್ಟರನ್ನು ಸಹಿಸಲಾರದಂಥದ್ದು ಯಾವುದಂತಂದರೆ ಅದು ದೈವ ಸ್ವಭಾವ. ದುಷ್ಟರನ್ನು ಸಹಿಸಲಾರದಂಥದ್ದು ಅದು ದೈವ ಸ್ವಭಾವ. ದುಷ್ಟರನ್ನು ಸಹಿಸಲಾರದಂಥದ್ದು ಅದು ದೈವ ಸ್ವಭಾವ. ಅದು ಈಗ ನಾವು ದುಷ್ಟರನ್ನು ಸಹಿಸ್ಕೊಳ್ತೀವಿ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಅದು ದೈವ ಸ್ವಭಾವ ಅಲ್ಲ. ಅದು ದುಷ್ಟತನವನ್ನು ಸಹಿಸುವಂಥದ್ದು ದೈವ ಸ್ವಭಾವ ಅಲ್ಲ. ಅದು ಕೀರ್ತನೆಗಳ ಗ್ರಂಥ 5ನೇ ಕೀರ್ತನೆಯಲ್ಲಿ ನಮಗೆ ಈ ಮಾತು ಕಂಡು ಬರ್ತದೆ. ದೇವರು ದುಷ್ಟರನ್ನು ಸಹಿಸೋದಿಲ್ಲ ಅಂತೆ. ಕೀರ್ತನೆಗಳ ಗ್ರಂಥ 5ನೇ ಕೀರ್ತನೆಗಳ ಗ್ರಂಥ 5ನೇ ಕೀರ್ತನೆ 4ನೇ ವಚನದಲ್ಲಿ ಈ ಒಂದು ಮಾತನ್ನು ನಾವು ಗಮನಿಸ್ತೇವೆ. ಕೀರ್ತನೆಗಳ ಗ್ರಂಥ 5ನೇ ಕೀರ್ತನೆ 4ನೇ ವಚನದಲ್ಲಿ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ.
ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು ಅಂತ ಹೇಳ್ತಾನೆ. ಅಂದರೆ ದೇವರು ದುಷ್ಟತ್ವದ ವಿಷಯದಲ್ಲಿ ಸಹಿಸುವಂಥ ಆತನಲ್ಲ, ದುಷ್ಟತನವನ್ನು ಸಹಿಸೋದಿಲ್ಲ. ದೇವರು ದುಷ್ಟತನವನ್ನು ಸಹಿಸೋದಿಲ್ಲ. ರೋಮಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕೂಡ ಈ ಒಂದು ವಿಚಾರವಾಗಿ ನಾವು ಗಮನಿಸ್ತೇವೆ. ಮನುಷ್ಯರ ಎಲ್ಲ ವಿಧವಾದಂತಹ ಭಕ್ತಿಹೀನತೆ ಮೇಲೆ, ದುಷ್ಟತನದ ಮೇಲೆ ದೇವರ ಕೋಪ ಪರಲೋಕದಿಂದ ತೋರಿ ಬರ್ತದೆ ಅಂತಿದೆ ನೋಡಿ. ರೋಮ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರ್ತದೆ. ಮನುಷ್ಯನ ಮೇಲೆ ಅಲ್ಲ. ಇಲ್ಲಿ ಸ್ವಲ್ಪ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಮನುಷ್ಯನ ಮೇಲೆ ದೇವ್ರ ಕೋಪ ಇಲ್ಲ, ಮನುಷ್ಯನು ನಡೆಸುವಂತಹ ದುಷ್ಟತನದ ಮೇಲೆ ದೇವ್ರ ಕೋಪ ಇದೆ ಅಂತ ಅರ್ಥ. ಸೊ ಹಾಗಾಗಿ ಈಗ ಕ್ಯಾರೆಕ್ಟರ್ ಹೆಂಗಿದೆ, ಎಫ್ ಎಸ್ ಎಸ್ ಸಭೆ ಕ್ಯಾರೆಕ್ಟರ್ ಹೆಂಗಿದೆ? ಇವಾಗ ಎಫ್ ಎಸ್ ಎಸ್ ಸಭೆ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದರೆ, ಮೊದಲನೇದ್ದು ಮಾದರಿಕರವಾದಂಥ ಜೀವಿತ ತುಂಬ ಚೆನ್ನಾಗಿದೆ. ಮಾದರಿಕರವಾದಂಥ ಜೀವಿತ ಏನು ಮಾದರಿ? ನಿನ್ನ ಕೃತ್ಯಗಳನ್ನು ಬಲ್ಲೆ, ನೀನು ಮಾಡ್ತಕ್ಕಂಥ ಕೆಲಸ ನನಗೆ ಗೊತ್ತು, ಆ ಕೆಲಸ ನಾನು ಇಷ್ಟಪಡ್ತಕ್ಕಂಥ ಕೆಲಸನೇ. ನೀತಿ ನಿಮಿತ್ತವಾಗಿ ನೀನು ಸಹಿಸ್ಕೊಳ್ತಕ್ಕಂಥ ತಾಳ್ಮೆ ನನಗೆ ಗೊತ್ತಿದೆ, ಆ ತಾಳ್ಮೆ ಭಾಳ ಒಳ್ಳೆಯದೇ. ನೀತಿಯನ್ನು ಪ್ರಚುರಪಡಿಸುವುದಕ್ಕೆ ಇಂಥ ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದರೂ ಕೂಡ, ಪರಿಸ್ಥಿತಿ ಅನುಕೂಲವಿಲ್ಲದಿದ್ದರೂ ಕೂಡ ನೀನು ನೀತಿ ಕಾರ್ಯಗಳನ್ನು ಏನು ಮಾಡ್ಬೇಕಂತ ಮಾಡ್ತಾ ಇದ್ದಿ, ನಡೆಸ್ತಾ ಇದ್ದಿ ನೀನು. ಅದು ನನಗೆ ಚೆನ್ನಾಗಿ ಗೊತ್ತು, ಅದು ನಾನು ಮೆಚ್ಚುವಂಥದ್ದು ಅಂತ ಹೇಳ್ತಾನೆ. ಸೊ ಒಳ್ಳೆ ಕ್ಯಾರೆಕ್ಟರ್ಸ್ ಇದೆ, ಒಳ್ಳೆ ಒಂದು ಓಡ್ತಾ ಇದೆ. ಆಮೇಲೆ ಇದು ಮಾದರಿಕರವಾದಂಥ ಜೀವಿತ ಒಂದು. ಎರಡನೇದ್ದು ಏನಪ್ಪ ಅಂತಂದರೆ, ನೀನು ದುಷ್ಟರನ್ನು ಸಹಿಸಲಾರಿ. ಮೂರನೇದ್ದು ಏನಂತಂದರೆ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡು. ಯಾವುದಿದು? ಡಾಕ್ಟ್ರಿನಲ್ ವಿಷಯ ಇದು. ಸೈದ್ಧಾಂತಿಕವಾಗಿ ಅವರು ಅಪೋಸ್ತಲರು ಅಲ್ಲದಿದ್ದರೂ ಕೂಡ ತಮ್ಮನ್ನು ತಾವು ಏನಂತ ಹೇಳ್ತಾ ಇದ್ದಾರೆ? ಅಪೋಸ್ತಲರು ಅಂತ ಹೇಳ್ತಾ ಇದ್ದಾರೆ. ಅಪೋಸ್ತಲರು ಅಂದರೆ ಯಾರು? ಇವಾಗ ಅಪೋಸ್ತಲರು ಅಂತಂದರೆ ಕರ್ತನಾದ ಯೇಸು ಕ್ರಿಸ್ತನು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ದೇವರಿಂದ ಆಯ್ದುಕೊಂಡಂಥ ಶಿಷ್ಯರು ಅವರು. 12 ಜನ ಶಿಷ್ಯರು, ಅವರು ಅಪೋಸ್ತಲರು ಅಂತ ಹೇಳ್ಬಿಟ್ಟು ಕರೀತಾನೆ. ಆ 12 ಜನ ಅಪೋಸ್ತಲರಲ್ಲಿ ಒಬ್ಬ ಆತ ಸತ್ತೋಗ್ತಾನೆ. ಯಾರು ಸತ್ತೋಗ್ತಾರೆ? ಯೂದ ಸತ್ತೋಗ್ತಾನೆ. ಆ ಯೂದನಿಗೆ ಬದಲಾಗಿ ಮತ್ತಿಯನನ್ನು ಏನು ಮಾಡ್ತಾರೆ? ಆಯ್ದುಕೊಳ್ತಾರೆ. ಸೊ ಅವರು 12 ಜನ ಆಯಿತು. ಕರ್ತನಾದ ಯೇಸು ಕ್ರಿಸ್ತನಿಂದ ಪ್ರತ್ಯೇಕವಾಗಿ ಆಯ್ದುಕೊಳ್ಳಲ್ಪಟ್ಟಂತಹ ಪೌಲನಿದ್ದಾನೆ. ಸೊ ಇವರು ಅಪೋಸ್ತಲರು. ಅಂದರೆ ಅಪೋಸ್ತಲರು ಎಲ್ಲರೂ ಅಪೋಸ್ತಲರಲ್ಲ. ಅಪೋಸ್ತಲರು ಅಂತಂದರೆ ಅವ್ರದ್ದೇ ಆದಂತಹ ಕೆಲವೊಂದು ಕ್ವಾಲಿಫಿಕೇಷನ್ಸ್ ಇದ್ದಾವೆ, ಅರ್ಹತೆಗಳಿದ್ದಾವೆ ಅಂತ ಹೇಳ್ತಾನೆ. ಆ ಅರ್ಹತೆಗಳನ್ನು ಒಂದು ಸಾರಿ ನಾವು ಗಮನಿಸಿದ್ರೆ, ಅಪೋಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಆ ಅರ್ಹತೆಗಳನ್ನು ಒಂದು ಸಾರಿ ನಾವು ಗಮನಿಸ್ತೇವೆ. ಯಾಕಂದರೆ ಇವರು ಡಾಕ್ಟ್ರಿನಲ್ಲಿ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಎಫ್ ಎಸ್ ಚರ್ಚ್ ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಸತ್ಯ ಏನಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಳ್ತಾ ಇದ್ದಾರೆ. ಮಾದರಿಕರವಾದಂಥ ಜೀವಿತನೂ ಜೀವಿಸ್ತಾ ಇದ್ದಾರೆ. ಆಮೇಲೆ ಸೈದ್ಧಾಂತಿಕವಾಗಿ ಕೂಡ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ. ಏನನ್ನು ಹೇಳಿದ್ರು ಕೂಡ ಅವರು ಕೇಳಲ್ಲ. ನೀನು ಹೇಳುವಂಥದ್ದು ಅದು ರೆಕಾರ್ಡ್ ಇದೆಯಾ? ನೀನು ಹೇಳ್ತಕ್ಕಂಥ ಬೋಧನೆ ಅದು ಅಪೋಸ್ತಲರ ಬೋಧನೆನಾ? ನೀನು ಹೇಳ್ತಕ್ಕಂಥ ಬೋಧನೆ ಅದು ದೇವರ ಬೋಧನೆನಾ? ನೀನು ಹೇಳ್ತಕ್ಕಂಥ ಬೋಧನೆ ಅದು ಕ್ರಿಸ್ತನ ಬೋಧನೆನಾ ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ? ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೈದ್ಧಾಂತಿಕವಾಗಿ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಟ್ರಾಂಗ್ ಆಗಿದ್ದಾರೆ ಎಫ್ ಎಸ್ ಚರ್ಚ್. ಒಂದು ಸಾರಿ ಗಮನಿಸೋಣ. 1ನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 21-22ನೇ ವಚನದಲ್ಲಿ ಅಪೋಸ್ತಲರು ಅಂದರೆ ಅವರ ಅರ್ಹತೆಗಳೇನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲಿ ಅಪೋಸ್ತಲರು ಯಾರು ಮತ್ತು ಅವರ ಅರ್ಹತೆಗಳೇನು ಅಂತಂದರೆ 21ನೇ ವಚನದಲ್ಲಿ, ಆದದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು. ಅಂದರೆ ಅಪೋಸ್ತಲರು ಯಾರು? ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ದೇವರ ಸಂಕಲ್ಪಕ್ಕನುಸಾರವಾಗಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ಆತನು ಸತ್ತು, ನಂತರ ಹೂಣಲ್ಪಟ್ಟು, ತಂದೆಯಾದ ದೇವರಿಂದ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟು, ಹೆಚ್ಚು ಕಡಿಮೆ 40 ದಿವಸಗಳ ಕಾಲ ಈ ಭೂಮಿ ಮೇಲಿದ್ದು ತನ್ನನ್ನು ತಾನು ಅಪೋಸ್ತಲರಿಗೆ ಕಾಣಿಸಿಕೊಂಡು, ಅನೇಕ ಜನರಿಗೆ ಕಾಣಿಸಿಕೊಂಡು, ಪರಲೋಕಕ್ಕೆ ಆರೋಹಣವಾಗುವವರೆಗೂ ಕೂಡ ಏನಾಗಿರಬೇಕು? ಜೊತೆಯಲ್ಲಿರಬೇಕು. ಆ ಪೀರಿಯಡ್
ಆ ಕಾಲಘಟ್ಟದಲ್ಲಿ ಆತನ ಜೊತೆಯಲ್ಲಿರಬೇಕು, ಆ ಎಲ್ಲ ವಿಷಯಗಳಿಗೆ ಸಾಕ್ಷಿ ಕೊಡುವಂಥವರಾಗಿರಬೇಕು. ಅವರು ಅಪೋಸ್ತಲರು, ಅವ್ರದ್ದು ಅರ್ಹತೆಗಳು. ಅಂಥ ಅರ್ಹತೆಯನ್ನು ಹೊಂದಿದಂತಹ ಇಬ್ಬರು ಬರ್ತಾರೆ. ಅವ್ರು ಯಾರು ಅಂತಂದರೆ 23ನೇ ವಚನದಲ್ಲಿ, ಈ ಮಾತುಗಳನ್ನು ಕೇಳಿ ಅವರು ಯೂಸ್ತನೆನಿಸಿಕೊಳ್ಳುವ ಬಾರ್ಸಬನೆಂಬ ಯೋಸೇಫನನ್ನು ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಅಂದರೆ ಇಬ್ಬರು ಕ್ಯಾರೆಕ್ಟರರು ಸಿಗ್ತಾರೆ. ಈ ಅರ್ಹತೆಗಳಿರ್ತಕ್ಕಂಥ ಇಬ್ಬರು ಸಿಗ್ತಾರೆ. ಈ ಇಬ್ಬರಲ್ಲಿ ಯಾರನ್ನ ಆರಿಸ್ಕೊಳ್ಬೇಕಂತೇಳಿ ಚೀಟ್ ಹಾಕ್ತಾರೆ. ಅಂದರೆ ಯಹೂದ್ಯರು ಚೀಟ್ ಹಾಕೋದು ಏನಂತಂದರೆ ಅದು ದೇವರ ತೀರ್ಪೋದು. ಚೀಟ್ ಹಾಕಿ ಚೀಟ್ ಎತ್ತೋದು ಯಾರು ತೀರ್ಪೋದು? ದೇವ್ರ ತೀರ್ಪು ಅಂತೇಳಿ ಪರಿಗಣಿಸ್ತಕ್ಕಂಥವ್ರು. ಸೊ ಹಾಗಾಗಿ ಚೀಟ್ ಯಾರಿಗೆ ಬಂತಂದರೆ ಮತ್ತಿಯನಿಗೆ ಬರ್ತದೆ. ಮತ್ತಿಯನನ್ನು ಏನು ಮಾಡ್ತಾರೆ ಅಂತಂದರೆ 26ನೇ ವಚನದಲ್ಲಿ, ಆಮೇಲೆ ಅವರಿಗೋಸ್ಕರ ಚೀಟು ಹಾಕಿದರು. ಚೀಟು ಮತ್ತಿಯನಿಗೆ ಬಂದದ್ರಿಂದ ಅವನು 11 ಮಂದಿ ಅಪೋಸ್ತಲರ ಸಂಗಡ ಸೇರಿ ಎಣಿಸಲ್ಪಟ್ಟನು ಅಂತೇಳಿ. ಸೊ ಹಾಗಾಗಿ ಅಪೋಸ್ತಲರಂದ್ರೆ ಯಾರು? ಇವಾಗ ಕ್ಲಾರಿಟಿ ಇದೆ ನಮಗೆ. ಸೊ ಕ್ಲಾರಿಟಿ ಇದೆ. ಈಗ ಇವ್ರು ಏನು ಮಾಡ್ತಾ ಇದ್ದಾರೆ? ಎಫೆಸ ಚರ್ಚಿಗೆ ಬಂದ್ಬೋಣ. ಇವಾಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 3ನೇ ವಚನದಲ್ಲಿ, 4ನೇ ವಚನದಲ್ಲಿ, 3ನೇ ವಚನ, 2ನೇ ವಚನದ ಕೊನೆ ಭಾಗದಲ್ಲಿ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅಂದರೆ ಡಾಕ್ಟ್ರಿನಲ್ಲಿ ಕೂಡ ಏನಾಗಿದೆ? ಅದು ಸ್ಟ್ರಾಂಗ್ ಆಗಿದೆ. ಇವ್ರು ಹೇಳುವಂಥ ಮಾತು, ಇವರು ತಮ್ಮನ್ನು ತಾವು ಯಾವ ರೀತಿಯಾಗಿ ರೆಪ್ರೆಸೆಂಟೇಟಿವ್ ಮಾಡ್ಕೊಳ್ತಾರೆ, ಅವರು ಆ ಪ್ರಕಾರವಾಗಿ ಇದ್ದಾರಾ ಇಲ್ವಾ ಅಂತೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ? ಅವರು ಪರಿಶೀಲಿಸ್ತಾ ಇದ್ದಾರೆ, ಪರಿಶೋಧನೆ ಮಾಡ್ತಾ ಇದ್ದಾರೆ. ನೀನು ಹೇಳಿದ್ದೇನೆ ನಾವು ಕೇಳೋಂಗಿಲ್ಲ ಅನ್ನೋ ಸ್ಥಿತಿಲಿದ್ದಾರೆ. ಸೊ ಹಾಗಾಗಿ ಯಾರು ಸುಳ್ಳು ಅಪೋಸ್ತಲರು, ಯಾರು ನಿಜವಾದ ಅಪೋಸ್ತಲರು ಅನ್ನುವಂಥ ಗುರುತಿಸುವಂಥ ಶಕ್ತಿ ಇದೆ ಅವ್ರ ಹತ್ರ. ಶಕ್ತಿ ಇದೆ. ಡಾಕ್ಟ್ರಿನಲ್ಲಾಗಿ ಸ್ಟ್ರಾಂಗ್ ಇದ್ದಾರೆ ಮತ್ತು ಮಾದರಿಕರವಾಗಿಯೂ ಕೂಡ ಅವ್ರು ಜೀವಿಸ್ತಾ ಇದ್ದಾರೆ. ಕೊರಿಂಥದವ್ರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸುಳ್ಳು ಅಪೋಸ್ತಲರು ಯಾರು ಅಂತೇಳ್ಬಿಟ್ಟು ಪೌಲನ್ ಹೇಳ್ತಕ್ಕಂಥ ಮಾತು ನೋಡೋಣ ಒಂದು ಸಾರಿ. ಕೊರಿಂಥದವ್ರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನದಲ್ಲಿ, ಕೊರಿಂಥದವ್ರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನದಲ್ಲಿ, ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರೂ ಆಗಿದ್ದಾರೆ. ಇದೇನು ಹೊಸದಲ್ಲ ಅಂತ ಹೇಳ್ತಾನೆ. ಅಂದರೆ ಸುಳ್ಳು ಅಪೋಸ್ತಲರು ಕೂಡ ಇದ್ದಾರೆ, ಸೊ ಹಾಗಾಗಿ ಎಲ್ಲರನ್ನೂ ಕೂಡ ಅವರು ಸಾರಾಸಗಟ್ಟಾಗಿ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಎಫೆಸ ಚರ್ಚು. ಸೊ ಹಾಗಾಗಿ ಅವರು ಸೈದ್ಧಾಂತಿಕವಾಗಿ ಕೂಡ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆಮೇಲೆ ಮಾದರಿಕರವಾದಂಥ ಜೀವಿತವನ್ನು ಜೀವಿಸೋದ್ರಲ್ಲಿ ಕೂಡ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಒಳ್ಳೆ ಕೆಲಸಗಳಿವೆಲ್ಲ. ಸೊ ಈ ವಿಚಾರದಲ್ಲಿ ಅವರು ನಮಗೇನು ಸೆಟ್ ಮಾಡಿದ್ದಾರೆ? ಇವಾಗ ಯಾವ ಓಟನ್ನು ಸೆಟ್ ಮಾಡಿದ್ದಾರೆ? ಇವಾಗ ಎಫೆಸ ಚರ್ಚು ನಮಗೆ ಯಾವ ಓಟವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ? ನಮ್ಮ ಮುಂದೆ ಯಾವ ಓಟನ್ನು ಇಟ್ಟಿದ್ದಾರೆ ಅಂತಂದರೆ, ಸೈದ್ಧಾಂತಿಕವಾಗಿಯೂ ಕೂಡ ಅವರು ಸ್ಟ್ರಾಂಗ್ ಆಗಿದ್ದೀವಿ ನಾವು ಅಂತೇಳಿ ಒಂದು ಓಟ ಇಟ್ಟಿದ್ದಾರೆ. ಮಾದರಿಕರವಾದಂಥ ಓಟವನ್ನು ಕೂಡ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆಮೇಲೆ ಈಗ ಕೆಲವೊಂದು ಬಲಹೀನತೆಗಳನ್ನು ಹೇಳ್ತಕ್ಕಂಥ ಸಂದರ್ಭ ಇವಾಗ 3ನೇ ವಚನದಲ್ಲಿ, ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. 3ನೇ ವಚನ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದು ಕೂಡ ಒಳ್ಳೆ ಕ್ಯಾರೆಕ್ಟರ್. ಏನು ಮಾಡ್ತಾ ಇದ್ದಾರೆ ಅವರು? ನನ್ನ ಹೆಸರಿನ ನಿಮಿತ್ತ ನೀವು ತಾಳ್ಮೆಯನ್ನು ಅನುಸರಿಸ್ತಾ ಇದ್ದೀರಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಗ್ದಾನಗಳನ್ನು ನೀವು ನಿಮ್ಮ ಜೀವಿತದಲ್ಲಿ ಅನುಭವಿಸ್ಬೇಕು, ಅವುಗಳನ್ನ ಪಡಿಬೇಕು ಅಂತಂದರೆ ನಿಮಗೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾನೆ. ತಾಳ್ಮೆ ಅನ್ನುವಂಥದ್ದು ಕ್ರೈಸ್ತಿಯ ಜೀವಿತಕ್ಕೆ ಬಹುಮುಖ್ಯವಾದಂಥ ಒಂದು ಭಾಗ. ಅದು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ನೇ ವಚನದಿಂದ 36ನೇ ವಚನದವರೆಗೆ, ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾಪ್ರತಿಫಲ ಉಂಟು. 36ನೇ ವಚನ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ಏನು ಬೇಕಂತೆ? ನಿಮಗೆ ತಾಳ್ಮೆ ಬೇಕು ಅಂತ ಹೇಳ್ತಾನೆ. ದೇವರ ಚಿತ್ತವನ್ನು ನೆರವೇರಿಸ್ಬೇಕು ನಿಮಗಂತಂದರೆ, ಆ ಚಿತ್ತವನ್ನು ನೆರವೇರಿಸೋದ್ರ ಮುಖಾಂತರ ದೇವರು ನಿಮಗೋಸ್ಕರ ಮಾಡಿದಂಥ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸ್ಬೇಕು ಅಂತಂದರೆ ನಿಮಗೆ ತಾಳ್ಮೆ ಬೇಕು ಅಂತ ಹೇಳ್ತಾನೆ.
ಸೊ ಹಾಗಾಗಿ ಎಫೆಸದಲ್ಲಿರ್ತಕ್ಕಂಥ ಈ ಕ್ರಿಸ್ತನ ಸಭೆ ಏನು ಮಾಡ್ತಾ ಇದೆ ಅಂತಂದರೆ, ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ನೀನೇನು ಮಾಡಲಿಲ್ಲ, ಬೇಸರಗೊಳ್ಳಲಿಲ್ಲ. ಇವತ್ತು ತುಂಬ ಜನ ಬೇಸರಗೊಳ್ಳುವಂಥ ಪರಿಸ್ಥಿತಿಗಳು ಜಾಸ್ತಿ ಇದೆ. ನಾವು ಯಾರಿಗೆ ಅನ್ಯಾಯ ಮಾಡಿದ್ದೀವಿ, ನಾವು ಯಾರಿಗೆ ಮೋಸ ಮಾಡಿದ್ದೀವಿ, ನಾವು ಯಾರಿಗೆ ಕೆಟ್ಟದ್ದು ಮಾಡಿದ್ದೀವಿ, ನಮಗೆ ಯಾಕೆ ಇಷ್ಟು ಕಷ್ಟ ಬರ್ತದೆ, ನಮಗೆ ಯಾಕೆ ಇಷ್ಟೊಂದು ಶೋಧನೆಗಳು ಬರ್ತಾ ಇದ್ದಾವೆ. ಲೋಕದಲ್ಲಿ ಕುಡಿದು ತಿಂದು ಮಜಾ ಮಾಡ್ತಕ್ಕಂಥವ್ರಿಗೆ, ಸುಳ್ಳು ಹೇಳಿ ದುಷ್ಟತನ ನಡೆಸ್ತಕ್ಕಂಥವ್ರು ಅವರು ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ. ಅವ್ರ ಹಸುಗಳು ಕರುಗಳನ್ನು ಜಾಸ್ತಿ ಆಗ್ತಾ ಇದ್ದಾವೆ, ಅವ್ರ ಓರಿಗಳು ತಿಂದು ಬಲಿಷ್ಠವಾಗಿ ನುಗ್ಗುತ್ತಾ ಇದ್ದಾವೆ. ನಮಗೆ ಯಾಕೆ ಹಿಂಗೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅನೇಕರು ಚಿಂತೆ ಮಾಡ್ತಾರೆ, ಇವತ್ತು ಆಲೋಚನೆ ಮಾಡ್ತಾರೆ. ತಾಳ್ಮೆ ಅಂತಕ್ಕಂಥದ್ದನ್ನು ಅವರು ಕಂಡುಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಅವ್ರ ತಾಳ್ಮೆಯನ್ನು ಇವತ್ತು ನಮ್ಮ ಮುಂದೆ ಅವರು ಇಟ್ಟಿದ್ದಾರೆ, ಓಟನ್ನು ಓಡಿಟ್ಟಿದ್ದಾರೆ. ತಾಳ್ಮೆ ವಿಷಯದಲ್ಲಿ ಅವರೊಂದು ಗೋಲ್ ಸೆಟ್ ಮಾಡಿ ಇಟ್ಟಿದ್ದಾರೆ. ನಾವು ಈ ರೀತಿ ತಾಳ್ಮೆಯಿಂದ ಇದ್ದೀವಿ ನೋಡಿ, ನೀವೇನು ಮಾಡ್ತೀರಿ. ಇವಾಗ ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರ್ತಕ್ಕಂಥ ಓಟದಲ್ಲಿ ಎಫೆಸಸ್ ಚರ್ಚು ಏನೆಲ್ಲ ಓಟನ್ನು ಓಡಿದ್ದಾರೆ. ಸೊ ಇವಾಗ ನಾವೇನು ಮಾಡಬೇಕಂತಂದರೆ, ನಾವು ಕೂಡ ಓಡಬೇಕು, ಅವ್ರ ಓಟನ್ನು ಓಡಬೇಕು. ಸೊ ಹಾಗಾಗಿ ಅವರು ಒಂದು ಒಳ್ಳೆಯ ವಿಷಯಗಳಿವು. 4ನೇ ವಚನದಿಂದ ಆದರೆ ಅಂತ ಹೇಳ್ತಾನೆ ನೋಡಿ. ಆದರೆ ಈಗ ಮೈನಸ್ ಪಾಯಿಂಟ್, ಇವಾಗ ಇದುವರೆಗೂ ಪ್ಲಸ್ ಪಾಯಿಂಟ್, ಈಗ ಮೈನಸ್ ಪಾಯಿಂಟ್ ಹೇಳ್ತಾ ಇದ್ದಾನೆ. ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಆರಂಭದಲ್ಲಿ ತುಂಬ ಚೆನ್ನಾಗೇ ಇದ್ದೀವಿ ನಾವೆಲ್ಲರೂ. ಬ್ಯಾಪ್ಟಿಸಮ್ ತಗೊಂಡಂಥ ಸಂದರ್ಭದಲ್ಲಿ ಭಾಳ ಇಂಟ್ರೆಸ್ಟು, ದೇವರಂದರೆ ಫಸ್ಟು. ಆರಾಧನೆ ಅಂತಂದರೆ ಮೊದಲು ಹೋಗ್ತಾ ಇದ್ವಿ. ಆರಾಧನೆ ಕಾರ್ಯಕ್ರಮಗಳು ಅಂತಂದರೆ ತುಂಬ ಆಸಕ್ತಿ. ಪ್ರಾರಂಭದಲ್ಲಿ ನಮ್ಮ ಆದಾಯದ ಸಂಪನ್ಮೂಲಗಳಲ್ಲಿ ದೇವರ ಸೇವೆಗೋಸ್ಕರ ಕಾಣಿಕೆ ಕೊಡಬೇಕಂತಂದರೆ ತುಂಬ ಇಂಟ್ರೆಸ್ಟಾಗಿ ಕೊಡ್ತಾ ಇದ್ವಿ. ಬ್ರದರ್ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತ, ಬ್ರದರ್ ನಂದಿಷ್ಟು ನಿಂದಿಷ್ಟು, ನಾವು ಮಾಡೋಣ ನೀವು ಮಾಡೋಣ, ಬ್ರದರ್ ನನ್ನ ಕೆಲಸ ಏನು ನಿನ್ನ ಕೆಲಸ ಅಂತೇಳಿ ಅತ್ಯಾಸಕ್ತಿಯಿಂದ ಮುಂದೆ ಬರ್ತಾ ಇದ್ವಿ. ಏನಾಗ್ತಾಯಿದೆ ಇವಾಗ, ಅವರು ಮೊದಲಿದ್ದ ಪ್ರೀತಿ ತಣ್ಣಗಾಗ್ತಾ ಇದೆ. ಸೊ ಹಾಗಾಗಿ ಇಸ್ರಾಯೇಲ್ ಪ್ರಜೆಗಳ ವಿಚಾರದಲ್ಲಿ ದೇವರು ಅವರ ಮೇಲೆ ತಾನಿಟ್ಟಂಥ ಪ್ರೀತಿಗೆ ಇಸ್ರಾಯೇಲ್ ಜನರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಪ್ರಾರಂಭದಲ್ಲಿ ಕೊಟ್ಟಿದ್ರು ಅನ್ನೋದನ್ನು ಒಂದು ಸಾರಿ ಗಮನಿಸಿದರೆ, ಎಜ್ಕೇಲ್ ಗ್ರಂಥ, ಯೆರೆಮೀಯನ ಗ್ರಂಥ ಓದೋಣ. ಫಸ್ಟ್ ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲದ ಅರಣ್ಯದಲ್ಲಿ ನೀನು ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿವೃತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಪ್ರಾರಂಭದಲ್ಲಿ ನೀನು ತೋರಿಸಿದಂಥ ಪ್ರೀತಿ, ಪ್ರಾರಂಭದಲ್ಲಿ ನೀನು ನನ್ನೆಡೆಗೆ ಇಟ್ಟಂಥ ಪ್ರೀತಿ, ಇವೆಲ್ಲವನ್ನು ಕೂಡ ನನಗೆ ಜ್ಞಾಪಕ ಇದೆ, ಚೆನ್ನಾಗಿ ನೆನಪಲ್ಲಿ ಇಟ್ಟಿದ್ದೀನಿ. ಅಂದರೆ ಅರ್ಥ ಏನಂದರೆ ಇವಾಗ ಆ ಪ್ರೀತಿ ಇಲ್ಲ. ಮದುವೆ ಆದರೂ ಹೊಸದರಲ್ಲಿ ನಾವು ಹೆಂಗಿದ್ದೀವಿ ಹೇಳಿ, ಅವ್ರಿವ್ರು ಬಿಟ್ಬಿಡೋಣ, ನಮ್ಮನ್ನೇ ತೊಗೊಳ್ಳೋಣ. ಇವಾಗ ಮದುವೆ ಆದ ಪ್ರಾರಂಭದಲ್ಲಿ ಗಂಡ ಹೆಂಡತಿ ಕಡೆಗೆ ತೋರಿಸುವಂಥ ಪ್ರೀತಿ, ಹೆಂಡತಿ ಗಂಡನ ಕಡೆಗೆ ತೋರಿಸುವಂಥ ಪ್ರೀತಿ, ಮದುವೆ ಆಗಿ 20-25 ವರ್ಷ ಆದಮೇಲೆ ಆ ಪ್ರೀತಿ ಇರುತ್ತಾ? ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಪ್ರೀತಿ ಕಡಿಮೆ ಆಗ್ಲಾರ್ದಂಗೆ ನೋಡ್ಕೋಬೇಕು ನಾವು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ ಅಂತ ಹೇಳ್ತಾನೆ. ಅಂದರೆ ಇವಾಗ ಆ ಎಫೆಸ ಚರ್ಚ್ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಒಂದು ತಪ್ಪು ಹೊರಿಸ್ತಾ ಇದ್ದಾನೆ. ಏನಾ ತಪ್ಪು? ಮೊದಲಿದ್ದಂಥ ಪ್ರೀತಿ ಏನಿಲ್ಲ ಇವಾಗ ಇಲ್ಲ ಅಂತ ಹೇಳ್ತಾನೆ. ಸೊ ಇದು ನಮಗೇನಾಗ್ತಾಯಿದೆ, ಇವಾಗ ನಾವು ಕರೆಕ್ಷನ್ ಮಾಡ್ಕೋಬೋದಾ? ನಾವು ಕರೆಕ್ಷನ್ ಮಾಡ್ಕೋಬೋದು ಇವಾಗ. ಸೊ ಎಫೆಸ ಸಭೆಯಲ್ಲಿರ್ತಕ್ಕಂಥ ಕೆಲವೊಂದು ಒಳ್ಳೆ ಕ್ಯಾರೆಕ್ಟರ್ಸ್ಗಳು ಕೂಡ ಇವತ್ತು ನಮಗೆ ಪ್ರೇರಕ ಆಗ್ತಾ ಇದೆ, ಮತ್ತು ಅದರಲ್ಲಿರ್ತಕ್ಕಂಥ ಬಲಹೀನತೆಗಳು ಕೂಡ ನಮ್ಮನ್ನು ತಿದ್ದುಕೊಳ್ಳೋದಕ್ಕೆ ಪ್ರೇರೇಪಕ ಕೊಡ್ತಾ ಇರ್ತವೆ. ಹಾಗಾಗಿ ಮೊದಲಿದ್ದಂಥ ಪ್ರೀತಿ ಇವತ್ತು ನಿನಗಿಲ್ಲ ಅಂತ ಹೇಳ್ತಾನೆ. ಪ್ರೀತಿ ಅಂದರೆ ಏನು? ಇಷ್ಟಕ್ಕೂ ಪ್ರೀತಿ ಅಂದರೆ ಏನಂತಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಈ ವಿಷಯನ ಗಮನಿಸ್ತೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದಂಥ ಮಾತು. ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯ 9 ಮತ್ತು 10ನೇ ವಚನ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ
ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಅಂತ ಹೇಳ್ತಾನೆ. ಅಂದರೆ ಪ್ರೀತಿಯಲ್ಲಿ ಏನಾಗಿರ್ತೀವಿ ನಾವು? ನೆಲೆಗೊಂಡಿರ್ತೀವಿ. ಯಾವಾಗ? ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದಾಗ. ಈಗ ವಾರದ ಮೊದಲನೇ ದಿವಸ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ನಾವು ಕೂಡಿ ಬರಬೇಕು, ಸಭೆಯಾಗಿ ಕೂಡಿಕೊಂಡು ಬರಬೇಕು. ಪರಿಸ್ಥಿತಿಗಳು ನನಗೆ ಎಷ್ಟೇ ಪ್ರತಿಕೂಲವಾಗಿದ್ದರೂ ಕೂಡ, ಅನಾನುಕೂಲವಾಗಿದ್ದರೂ ಕೂಡ, ನಾನು ಸಭೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು. ನಾನು ದೇವರಿಗೆ ಯಾಜಕ ಸೇವೆಯನ್ನು, ನಮ್ಮ ಮಹಾಯಾಜಕನಾದಂಥ ಯೇಸು ಕ್ರಿಸ್ತನ ಮುಂದಾಳತ್ವದಲ್ಲಿ ನಾನು ದೇವರಿಗೆ ಯಾಜಕ ಸೇವೆಯನ್ನು ಮಾಡಬೇಕು ಅನ್ನುವಂಥ ಆಜ್ಞೆನ ನಾನು ಒತ್ತಾಯಪಡಿಸಿದರೆ, ಆ ಆಜ್ಞೆಗೆ ನಾನು ನಡ್ಕೊಂಡಾಗ ನನ್ನಲ್ಲಿ ಏನಿದೆ? ಪ್ರೀತಿ ಇದೆ ಅಂತ ಅರ್ಥ. ನನ್ನಲ್ಲಿ ಪ್ರೀತಿ ಇದೆ. ಆ ಪ್ರೀತಿ ಏನು ಮಾಡ್ತದೆ ಅಂತಂದರೆ, ನನ್ನನ್ನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ಅದು ಪ್ರೇರೇಪಿಸ್ತದೆ ಅಂತೇಳಿ. ಇಲ್ಲ ಬಿಡ್ರಿ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ನಾನು ಬೇಕಾದ್ರೆ ಆರಾಧನೆ ನೆಕ್ಸ್ಟ್ ವೀಕ್ ಮಾಡ್ಕೋಬೋದು, ಮೊದಲು ಈ ಕೆಲಸ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾನು ಬೇರೆ ಕೆಲಸಕ್ಕೆ ನಾನು ಪ್ರಿಯಾರಿಟಿ ಕೊಟ್ಟರೆ ಪ್ರೀತಿ ಯಾವ ಕಡೆ ಹೋಗ್ತದೆ? ಬೇರೆ ಕಡೆ ಹೋಗ್ತದೆ ಅಂತ ಹೇಳ್ತಾನೆ. ಸೊ ಪ್ರೀತಿ ಅಂದರೆ ಭಾಳ ಸಿಂಪಲ್. ಏನು ಪ್ರೀತಿ? ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಪ್ರೀತಿ. ಸೊ ಆ ಪ್ರೀತಿ. ಸೊ ಆ ಪ್ರೀತಿ ಬಗ್ಗೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಮಗೆಲ್ಲರೂ ಗೊತ್ತಿದೆ. 1 Corinthians ಚಾಪ್ಟರ್ 13 ಆ ಒಂದು ಪ್ರೀತಿಯ ಬಗ್ಗೆ ಭಾಳ ಚಂದವಾಗಿ ನಮಗೆ ಗ್ರಂಥಕರ್ತನು ವಿವರಿಸ್ತಾ ಇದ್ದಾನೆ ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ. 4ನೇ ವಚನದಲ್ಲಿ 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಸಿಕೊಳ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ, ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಪ್ರೀತಿಯ ಶ್ರೇಷ್ಠತೆ ಇದು. ಸೊ ಇಂಥ ಒಂದು ಪ್ರೀತಿಯ ಬಗ್ಗೆ ಇವತ್ತು ಕಂಪ್ಲೇಂಟ್ ಇದೆ, ಯೇಸು ಕ್ರಿಸ್ತಂದು ಕಂಪ್ಲೇಂಟ್ ಇದೆ ಎಫೆಸ ಚರ್ಚ್ ಮೇಲೆ. ಏನು ಆ ಚರ್ಚ್ ಮೇಲೆ ಇರ್ತಕ್ಕಂಥ ಕಂಪ್ಲೇಂಟ್ ಅಂತಂದರೆ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ಅಂತ ಹೇಳ್ತಾನೆ. ಸೊ ನಾನು ಎಲ್ಲಿ ಬಿದ್ದಿದ್ದೀನಿ? ಬಿದ್ದೆಲ್ಲ ಏನು ಮಾಡ್ಬೇಕು? ನಾವು ಎದ್ದೇಳಬೇಕು. ನಾನು ಇಲ್ಲಿ ಬಿದ್ದುಬಿಟ್ಟು ನಾನು ಅಲ್ಲಿ ಎದ್ದೇಳ್ತೀನಿ ಅಂತಂದರೆ ಆಗಲ್ಲ. ಸೊ ಹಾಗಾಗಿ ನಾನು ಯಾವ ಕ್ಷೇತ್ರದಲ್ಲಿ ಬಿದ್ದಿದ್ದೀನಿ, ಯಾವ ಕ್ಷೇತ್ರದಲ್ಲಿ ಬಲಹೀನನಾಗಿದ್ದೀನಿ, ಅದೇ ಕ್ಷೇತ್ರದಲ್ಲಿ ನಾನು ಏನು ಮಾಡ್ಬೇಕು? ನಾನು ಎದ್ದೇಳ್ಬೇಕು. ನಾನು ಪ್ರೀತಿ ಇಲ್ವಾ? ಸೊ ಹಾಗಾದ್ರೆ ಏನು ಮಾಡ್ಬೇಕು? ನಾನು ಪ್ರೀತಿಯನ್ನು ಮೈಗೂಡಿಸ್ಕೊಳ್ಬೇಕು. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತಹ ದಿಕ್ಕಿನಲ್ಲಿ ನಾನು ಮುಂದಕ್ಕೆ ಸಾಗಬೇಕು. ಇಲ್ಲೊಂದು ಕಂಪ್ಲೇಂಟು, ಆ ಕಂಪ್ಲೇಂಟ್ ಇವತ್ತು ನಮಗೆ ಹೆಂಗೆ ಅನ್ವಯ ಆಗ್ತಾ ಅನ್ನೋದು ಭಾಳ ವಿಶೇಷ. ಸೊ ಹಾಗಾಗಿ ನೀನು ಎಲ್ಲಿಂದ ಬಿದ್ದಿದ್ದಿ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ಏನು ಮಾಡು? ನೀನು ದೇವರ ಕಡೆಗೆ ತಿರುಕೋ. ದೇವರ ಕಡೆ ತಿರುಕೋಬೇಕು. ನಾವು ದೇವರ ಕಡೆ ತಿರ್ಕೋಬೇಕಂದ್ರೆ ಅರ್ಥ ಏನು? ಪಶ್ಚಾತ್ತಾಪ ಪಡಬೇಕು. ನಾನು ಮಾಡಿದಂಥ ತಪ್ಪಿಗೆ ಏನು ಮಾಡಬೇಕು? ನಾನು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು. ಮಾನಸಾಂತರ ಅಂದರೆ ತಿರುಗಿಕೊಳ್ಳೋದು ಅಂತ ಅರ್ಥ. ಮಾನಸ ಅಂತರ ಅಂದರೆ ನಾನು ಪಶ್ಚಾತ್ತಾಪ ಅಂತಂದರೆ ನಾನು ಮಾಡಿದಂಥ ತಪ್ಪಿನ ವಿಷಯವಾಗಿ ನಾನು ಪಶ್ಚಾತ್ತಾಪ ಪಟ್ಟು ನಾನು ಮಾಡಿದಂಥ ತಪ್ಪನ್ನು ಬಿಟ್ಟುಬಿಡೋದು ಅಂತ. ತಪ್ಪನ್ನು ಬಿಟ್ಟುಬಿಟ್ಟು ಒಳ್ಳೆಯ ಕೆಲಸಕ್ಕೆ ನಾನು ಕೈ ಹಾಕೋದು, ಇದು ಪಶ್ಚಾತ್ತಾಪ ಅಂತಂದರೆ. ಅದಕ್ಕೆ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೀನು ಏನು ಮಾಡು? ನೀನು ಅಂತಂದರೆ ನೀನು ಅಲ್ಲಿಂದನೇ ಎದ್ದೇಳಬೇಕು. ನಿನ್ನ ನೆನಪಿಗೆ ತಂದ್ಕೋ, ಎಲ್ಲಿ ಬಿದ್ದಿದೆಯಾ ನೀನು, ಯಾವ ವಿಷಯದಲ್ಲಿ ವೀಕ್ ಆಗಿದೆಯಾ ನೀನು. ಎಫೆಸದಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆಯೇ. ಸೊ ಹಾಗಾಗಿ ನೀನು ಏನು ಮಾಡಂತಂದರೆ ನೀನು ದೇವರ ಕಡೆಗೆ ತಿರುಗಿಕೋ ಅಂತ ಹೇಳ್ತಾನೆ. ಏಜ್ಕೇಲ್ ಗ್ರಂಥ 18ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸ್ತೇವೆ. ಏಜ್ಕೇಲ್ ಗ್ರಂಥ 18ನೇ ಅಧ್ಯಾಯದಲ್ಲಿ 23ರಿಂದ 28ನೇ ವಚನದಲ್ಲಿ ನಮಗೆಲ್ಲರೂ ಗೊತ್ತಿದೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಅಂತ ಹೇಳ್ತಾನೆ. ಅವನು ದುರ್ಮಾರ್ಗತನವನ್ನು ಬಿಟ್ಟು ಬಾಳಬೇಕು ಅಂದರೆ ದೇವರ ಕಡೆಗೆ ತಿರ್ಕೊಳ್ಬೇಕು. ಬೀಳೋದು ಸಹಜ, ಬೀಳ್ತಾನೆ, ಬಿದ್ದಲ್ಲೇ ಬಿದ್ದು ಅಲ್ಲೇ ಇರ್ಬೇಕಾ? ಈಗ ಮಕ್ಕಳು ಸೈಕಲ್ ಕಲಿತಿರ್ತಾರೆ, ಸ್ಟಾರ್ಟಿಂಗಲ್ಲಿ ಸೈಕಲ್ ಕಲಿತಿರ್ತಾರೆ. ಸೈಕಲ್ ಕಲಿಯುವಾಗ ಬೀಳ್ತಾರ? ಎಷ್ಟೋ ಸರಿ ಬೀಳ್ತಾರೆ. ಬಿದ್ದಲ್ಲೇ ಇದ್ದು ಬಿಡ್ತಾರೆ. ಹಂಗೆ ಇರಲ್ಲ. ಏನು ಮಾಡ್ತಾರೆ? ಎದ್ದು ಮುಂದಕ್ಕೆ ಹೋಗ್ತಾರೆ. ಮತ್ತೆ ಗಾಯ ಆಗುತ್ತೆ, ಒರೆಸ್ಕೊಂತಾರೆ, ಮತ್ತೆ ಸೈಕಲ್ ಹೊಡಿತಾರೆ, ಮತ್ತೆ ಸೈಕಲ್ ತೊಗೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪಿಗೆ ತಂದುಕೊಂಡು ದೇವರ ಕಡೆ ತಿರುಕೋ. ಮತ್ತೆ ನೀನು ತಿರುಕೋ, ದೇವರ ಕಡೆ ತಿರುಕೋ. ಅದೇ ಬಿದ್ದ ಸ್ಥಿತಿಯಲ್ಲಿ ನೀನು ಇರಬೇಡ. ಸೊ ಹಾಗಾಗಿ ಎಫೆಸ ಸಭೆ ನಮ್ಮ ಮುಂದೆ ಇಡಲ್ಪಟ್ಟಂತಹ
ಓಟ ಸ್ಥಾನಿಕ ಸಭೆಯಾಗಿ ಎಫೆಸಸ್ ಚರ್ಚು ನಮ್ಮ ಮುಂದೆ ಯಾವ ಓಟನ ಇಟ್ಟಿದೆ, ಯಾವ್ಯಾವ ವಿಷಯದಲ್ಲಿ ಅದು ಕರೆಕ್ಟಾಗಿ ಓಡ್ತಾ ಇದೆ, ಯಾವ್ಯಾವ ವಿಷಯದಲ್ಲಿ ವೀಕ್ ಇದೆ ಅನ್ನುವಂಥದ್ದನ್ನು ಓಟ ಇವತ್ತು ನಮ್ಮ ಮುಂದೆ ಇಟ್ಟಿದೆ ಎಫೆಸಸ್ ಚರ್ಚು. ಸೊ ಈಗ ನಾವೇನು ಮಾಡ್ಬೇಕಂತಂದರೆ, ನಾನೆಲ್ಲಿ ಓಡಬೇಕಾಗಿದೆ, ನನ್ನ ಸ್ಪೀಡ್ ಎಲ್ಲಿ ಕಡಿಮೆ ಆಗಿದೆ, ನಾನು ಎಲ್ಲಿ ಬಲಹೀನನಾಗಿದ್ದೀನಿ, ನಾನು ಆ ಓಟವನ್ನು ರೀಚ್ ಮಾಡೋದಕ್ಕೆ ನನಗೇನು ಕೊರತೆಗಳಿದೆ ಅನ್ನುವಂಥದ್ದು ಇವತ್ತು ನನಗೆ ತುಂಬ ಇಂಪಾರ್ಟೆಂಟು. ಹೆಂಗೆ ಬೇಕಂಗೆ ಓಡೋದಲ್ಲ. ಸಂಡೇ ಆರಾಧನೆಗೆ ಬರ್ತೀವಿ, ಕೂತ್ಕೊಳ್ತೀವಿ, ಒಂದು 4 ಹಾಡು ಆಡ್ತೀವಿ, ಒಬ್ಬರು ಜಪ ಒಂದು ಪ್ರಾರ್ಥನೆ ಮಾಡ್ತಾರೆ, ಒಬ್ಬರು ಕರ್ತನ ಭೋಜನ ನಡೆಸ್ತಾರೆ, ಒಬ್ಬರು ಕಾಣಿಕೆ ತತ್ತಾರೆ, ಒಬ್ಬರು ಮುಕ್ತಾಯ ಪ್ರಾರ್ಥನೆ ಮಾಡ್ತಾರೆ, ಆಯಿತು ಹಲೋ ಹಾಯ್ ಬಾಯ್ ಬಾಯ್ ಹೋಗೋದಲ್ಲ ಅದು. ಸೊ ಹಾಗಾಗಿ ನಮ್ಮ ಮುಂದೆ ಇಟ್ಟಂಥ ಓಟ ಇದು ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ ಇವತ್ತು ಎಫೆಸಸ್ ಚರ್ಚ್ ನಮಗೆ ತೋರಿಸ್ತಾ ಇದೆ. ಎಫೆಸಸ್ ಚರ್ಚ್ ನಮಗೆ ತೋರಿಸ್ತಾ ಇದೆ. ಆ ಓಟನ ಅವ್ರು ಓಡಿದ್ದಾರೆ. ಇವತ್ತು ನಾನು ಹಂಗೆ ಓಡಬೇಕಾ, ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಓಡಬೇಕಾ ಅನ್ನೋದು ಇವತ್ತು ನಮ್ಮ ಮುಂದೆ ದೇವರು ಇವತ್ತು ಇಡ್ತಕ್ಕಂಥ ಓಟ ಇವತ್ತು. ಸೊ ಹಾಗೆ ಗಮನಿಸೋಣ ಮುಂದಕ್ಕೆ. ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಏನು ಮಾಡಬೇಕಂತೆ ಮಾಡು. ಮೊದಲೇನು ಮಾಡ್ತಾ ಇದ್ದೀನಿ ನೀನು ಡಾಕ್ಟ್ರಿನ್ ವಿಷಯದಲ್ಲಿ ಸ್ಟ್ರಾಂಗ್ ಆಗಿದ್ದಿ, ಮತ್ತು ಮಾದರಿಕರವಾದಂಥ ವಿಷಯದಲ್ಲಿ ಸ್ಟ್ರಾಂಗ್ ಇದ್ದಿ, ಅದನ್ನು ನೀನು ಮತ್ತೆ ಮಾಡು. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ಮೊದಲಿದ್ದಂಥ ಆಸಕ್ತಿಯನ್ನು, ಪ್ರೀತಿಯನ್ನು ಮತ್ತೆ ನೀನು ತೋರ್ಪಡಿಸು. ಸೊ ಇವತ್ತು ಈ ಓಟ ನಮ್ಮ ಮುಂದಿಡೆ. ಎಫೆಸಸ್ ಸಭೆ ಇವತ್ತು ನಮಗೆ ಈ ಓಟವನ್ನು ನಮ್ಮ ಮುಂದಿಡ್ತಾ ಇದೆ. ಆ ಓಟನ ನಾವು ಓಡಬೇಕಾಗಿದೆ ಅಂತ ಹೇಳ್ತೇನೆ. ಮುಂದುವರೆದ ಭಾಗದಲ್ಲಿ ನೆಕ್ಸ್ಟು, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು, ನೀನು ದೇವರ ಕಡೆಗೆ ತಿರುಗಿಕೊಳ್ಳದೇ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕೋನು. ದೀಪಸ್ತಂಭ ಅಂದ್ರೇನು? ನಾವು ಓದಿದ್ವಲ್ಲ 1ನೇ ಅಧ್ಯಾಯ 20ನೇ ವಚನದಲ್ಲಿ, ಆ 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು ಅಂತ. ಅಂದರೆ ದೀಪಸ್ತಂಭನ ತೆಗೆದುಬಿಡ್ತೀನಿ ಅಂತಂದರೆ ಚರ್ಚೆ ತೆಗೆದುಬಿಡ್ತೀನಿ ಅಂತ. ಅಂದರೆ ನೀವು ಬರೀ ಹೆಸರಿಗೆ ಮಾತ್ರ ನಾನು ಚರ್ಚು ಅಂತೇಳಿ ಅನ್ಕೋಬೋದು ಅಷ್ಟೇ. ಬಟ್ ಅಲ್ಲಿ ಯಾರಿಲ್ಲ? ಯೇಸು ಕ್ರಿಸ್ತನಿಲ್ಲ. ಯೇಸು ಕ್ರಿಸ್ತನ್ ತಿರುಗಾಡ್ತಾ ಇಲ್ಲ ಅಲ್ಲಿ. ಆ ದೀಪಸ್ತಂಭನ ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಅಂದರೆ ನಾನು ತಪ್ಪನ್ನು ಇವತ್ತು ನನಗೇನು ಹೇಳ್ತಾ ಇದ್ದಾನೆ. ತಪ್ಪನ್ನು ನಾನು ತಿದ್ದುಕೊಂಡು ದೇವರ ಚಿತ್ತಾನುಸಾರವಾದಂಥ ರೀತಿಯಲ್ಲಿ ನಾನು ನಡ್ಕೊಂಡ್ರೆ ಯಾರ ಪರಿಪಾಲನೆ ಇರ್ತದೆ? ಕ್ರಿಸ್ತನ ಪರಿಪಾಲನೆ ಇರ್ತದೆ. ಕ್ರಿಸ್ತನು ಆ ಸಭೆಗಳ ಮಧ್ಯದಲ್ಲಿ ಏನು ಮಾಡ್ತಾನೆ? ತಿರುಗಾಡ್ತಾ ಇರ್ತಾನೆ. ಒಂದು ವೇಳೆ ನಾನು ತಿದ್ದುಕೊಳ್ಳಿಲ್ಲ ಅಂತಂದರೆ, ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ ಅಂತಂದರೆ, ಆ ದೀಪಸ್ತಂಭನ ಏನು ಮಾಡ್ತೀನಿ? ನಾನು ತೆಗೆದು ಬಿಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಚರ್ಚೆ ಇರಲ್ಲ ಅಂತ. ಬಟ್ ನಾನು ಅನ್ಕೋಬೋದು ನಾವು ಸಂಡೇ ಹೋಗ್ತೀವಿ, ನೀನು ಅನ್ಕೋಬೋದು. ಆದರೆ ಕ್ರಿಸ್ತನ ಏನಾಗಲ್ಲ ಅಲ್ಲಿ ಇರಲ್ಲ, ಕ್ರಿಸ್ತನಿರಲ್ಲ. ಹಾಗಾಗಿ ಬಿ ಕೇರ್ಫುಲ್ ಅಂತ ಹೇಳ್ತಾನೆ. ಸೊ ಎಫೆಸಸ್ ಸಭೆ ಎಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ಗಳು ಅದರಲ್ಲಿದೆ. ಮತ್ತು ಅದು ಇನ್ನೂ ಏನು ಮಾಡಬೇಕು ಅನ್ನೋದನ್ನು ಕೂಡ ಏನು ಮಾಡ್ತಾ ಇದ್ದಾನೆ ಇವತ್ತು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಅಲ್ಲಿ. ಇವತ್ತು ಎಫೆಸಸ್ ಸಭೆ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಬೇಕಾಗಿದೆ. ಸೊ ಮುಂದಕ್ಕೆ ಹೋಗೋಣ ಹಂಗೇನೆ. ಆಮೇಲೆ ನೆಕ್ಸ್ಟು, ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಆದರೆ ಮತ್ತೆ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಒಳ್ಳೆಯದಿದೆ. ಅದೇನಪ್ಪ ಅಂತಂದರೆ, ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ಅಂದರೆ ನಾನು ಕೂಡ ಯಾರನ್ನ ದ್ವೇಷಿಸ್ತಾ ಇದ್ದೀನಿ? ನಿಕೋಲಾಯಿತರನ್ನು ದ್ವೇಷಿಸ್ತಾ ಇದ್ದೀನಿ. ನೀನು ಕೂಡ ಏನಾಗ್ತಿದ್ದಿ? ಅಂದರೆ ಇಬ್ಬರದು ಏನಾಗ್ತಾ ಇದೆ? ಒಂದೇ ಮನಸ್ಸಿದೆ, ಒಂದೇ ಹೃದಯ ಇದೆ. ಆ ನಿಕೋಲಾಯಿತರು ಯಾರು ಅಂತ ಹೇಳ್ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ನಾವು ಕಲಿಯೋಣಂತೆ. ಸೊ ಇಬ್ಬರದು ಒಂದೇ ಇದೆ ಇಲ್ಲಿ. ಕರ್ತನಾದ ಯೇಸು ಕ್ರಿಸ್ತಂದು ಒಂದೇ ಅಭಿಪ್ರಾಯ ಇದೆ, ಎಫೆಸಸ್ ಚರ್ಚದು ಕೂಡ ಒಂದೇ ಅಭಿಪ್ರಾಯ ಇದೆ. ಸೊ ಹಾಗಾಗಿ 7ನೇ ವಚನದಲ್ಲಿ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾನೆ. ಅಂದರೆ ಇಷ್ಟೆಲ್ಲ ಹೇಳಿದಾನೆ ಅಂತಂದರೆ, ಕಿವಿಯುಳ್ಳವನು ಕೇಳಲಿ ಅಂತಂದರೆ ಕಿವಿ ಇದಾವ ಇಲ್ಲವಾ? ಕಿವಿ ಇದ್ದಾವೆ. ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 12ನೇ ವಚನದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 12ನೇ ವಚನ, ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನೂ ನಿರ್ಮಿಸಿದ್ಯಾರು? ದೇವರೇ ನಿರ್ಮಿಸಿದ್ದಾನೆ. ಮತ್ತು ಈಗೇನು ಕೇಳ್ತಾ ಇದ್ದಾನೆ? ಕಿವಿಯುಳ್ಳವನು ಕೇಳಲಿ ಅಂತಂದರೆ ಅರ್ಥ ಏನು? ಕಿವಿ ಇದಾವಂತನ ಇಲ್ಲ ಅಂತಾನ ಅರ್ಥನ? ಕಿವಿ ಇದ್ದಾವೆ. ಕಿವಿನ ಕಣ್ಣನ್ನು ಉಂಟು ಮಾಡಿದ್ದೆ ದೇವರು. ಮತ್ತು ಕಿವಿಯುಳ್ಳವನು ಕೇಳಲಿ ಅಂತಂದರೆ ನಿನ್ನ ಮನಸ್ಸು ಇದ್ದರೆ ನೀನು ಕೇಳು ಅಂತ. ಕೇಳೋದಕ್ಕೆ ನಿನ್ನ ಮನಸ್ಸಿದೆಯಾ? ಅಂದರೆ ಇವತ್ತು ತುಂಬ ಜನ ಏನು ಮಾಡ್ತೀವಿ ಅಂತಂದರೆ ಕೇಳೋರ ಥರ ಕೇಳ್ತೀವಿ ಅಷ್ಟೇ. ಬಟ್ ಯಾವುದು ಕೂಡ ತಲೆಯಲ್ಲಿ ಹೋಗಲ್ಲ, ಮನಸ್ಸಲ್ಲಿ ಹೋಗಲ್ಲ. ಹಂಗೆ ಕೇಳಬೇಡಿ ಅಂತ ಹೇಳ್ತಾನೆ. ಆ ರೀತಿ ಕಿವಿ ಬೇಡ ಅಂತ ಹೇಳ್ತಾನೆ. ಆ ರೀತಿ ಕಿವಿಗಳು ಬೇಡ.
ಕಿವಿಯನ್ನು ದೇವರು ಎರಡು ಕೊಟ್ಟಿದ್ದಾನೆ. ಕಿವಿಯನ್ನು ಕಣ್ಣನ್ನು ಉಂಟು ಮಾಡಿದವನು ಯಾರು? ದೇವರೇನು ಉಂಟು ಮಾಡಿದ್ದಾನೆ. ಕಿವಿ ಇದ್ದಾವೆ, ಕಣ್ಣಿದ್ದಾವೆ, ಬಟ್ ನೀವು ಆ ಕಿವಿಯಿಂದ ನೀವು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಏಜ್ಕೇಲ್ ಗ್ರಂಥ 33ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದಂಥ ಮಾತಿದೆ. ಏಜ್ಕೇಲ್ ಗ್ರಂಥ 33ನೇ ಅಧ್ಯಾಯ 30ನೇ ವಚನ ಒಂದು ಸಾರಿ ಗಮನಿಸೋಣ. ಏಜ್ಕೇಲ್ ಗ್ರಂಥ 33ನೇ ಅಧ್ಯಾಯ 30ನೇ ವಚನದಿಂದ, ನರಪುತ್ರನೇ, ನಿನ್ನ ಜನರು ಗೋಡೆಗಳ ನೆರಳಿನಲ್ಲಿಯೂ ಮನೆಯ ಬಾಗಿಲುಗಳಲ್ಲಿಯೂ ನಿನ್ನ ಪ್ರಸ್ತಾಪವನ್ನೆತ್ತಿ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಯೆಹೋವನ ಬಾಯಿಂದ ಹೊರಟ ಮಾತೇನು ಕೇಳೋಣ ಬನ್ನಿರಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಅಂದರೆ ಗೋಡೆ ನೆರಳಲ್ಲಿ ನಿಂತ್ಕೊಂಡು ಏನಂತ ಇದ್ದಾರಂತೆ? ಒಬ್ರಿಗೊಬ್ಬರು ಮಾತಾಡ್ತಾ ಇದ್ದಾರಂತೆ. ಏನಂತ? ಯೆಹೋವನ ಬಾಯಿಂದ ಹೊರಟ ಮಾತು ಕೇಳೋಣ ಬನ್ನಿ, ದೇವ್ರು ಇವತ್ತು ಮಾತಾಡ್ತಾನೆ ತನ್ನ ಬಾಯಿಂದ, ಬನ್ನಿ ಕೇಳೋಣ ಅಂತ ಹೇಳ್ಬಿಟ್ಟು ಅಂಥವ್ರಂತೆ. ಅದು ಹೆಂಗೆ ಅನ್ಕೊಂತಾರಂತಂದರೆ ಪ್ರಶ್ನೆ ಕೇಳುವ ಹಾಗೆ. ನಮ್ಮದೊಂದು ಅಭಿಪ್ರಾಯ ಇದಿದೆ, ಆತನ ಪ್ರಶ್ನೆ ಏನಿದೆ ಅಂತ ಕೇಳೋಣ ಅಂತ ಹೋಗ್ತಾ ಇದ್ದಾರೆ ಹೊರತಾಗಿ ಆತ ಏನು ಮಾತಾಡ್ತಾ ಇದ್ದಾನೋ ಆ ಮಾತನ್ನು ಯಥಾವತ್ತಾಗಿ ನಾವು ಸ್ವೀಕಾರ ಮಾಡಿಕೊಂಡು ನಮ್ಮ ಬಲಹೀನತೆಗಳನ್ನು ಪರಿಶೀಲಿಸ್ಕೊಂಡು ದೇವರ ಮಾತಿಗನುಸಾರವಾಗಿ ನಮ್ಮ ಜೀವಿತನ ತಿದ್ದಿ ಸರಿಪಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇಲ್ಲ. ಪ್ರಶ್ನೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರಂತೆ? ಬರುವ ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಏನು ಮಾಡ್ತಾ ಇಲ್ಲ? ಕೈಗೊಳ್ತಾ ಇಲ್ಲ ಅಂತ ಹೇಳಿದೆ. ಅದು ಕಿವಿಯುಳ್ಳವನು ಕೇಳಲಿ ಅಂದರೆ ಇದು. ಅಂದರೆ ಕೇಳ್ತಾರಂತೆ, ಬಟ್ ಏನು ಮಾಡ್ತಾ ಇಲ್ಲ? ಕೈಕೊಂಡು ನಡೀತಾ ಇಲ್ಲ ಅಂತ. ಅದಕ್ಕೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕಿವಿಯುಳ್ಳವನು ಕೇಳಲಿ, ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾನೆ. ಕಿವಿಯುಳ್ಳವನು ಕೇಳಲಿ ಅಂತೇಳಿ. ನೆಕ್ಸ್ಟು, ಆದರೆ ಕೈಕೊಳ್ಳುವುದಿಲ್ಲ. ಬಾಯಿಂದ ಬಹುಪ್ರೀತಿಯನ್ನು ತೋರಿಸ್ತಾರೆ. ಬಾಯಿಂದ ಏನು ಮಾಡ್ತಾರೆ? ಬಹುಪ್ರೀತಿಯನ್ನು ತೋರಿಸ್ತಾರೆ. ಅವರ ಮನಸ್ಸೇನೋ ತಾವು ದೋಚಿಕೊಂಡದರ ಮೇಲೆ ಹೋಗುತ್ತದೆ. ಇಗೋ, ನಿನ್ನ ಮಾತು ಅವರ ಎಣಿಕೆಯಲ್ಲಿ ಒಬ್ಬ ಸಂಗೀತಗಾರನು ವಾದ್ಯವನ್ನು ಜಾಣತನದಿಂದ ಬಾರಿಸಿ ಮಧುರ ಸ್ವರದಿಂದ ಹಾಡುವ ಪ್ರೇಮಗೀತಕ್ಕೆ ಸಮಾನವಾಗಿದೆ. ಅಂದರೆ ನೀನು ಮಾತಾಡ್ತಕ್ಕಂಥ ಮಾತು ಅವ್ರಿಗೆ ಹೆಂಗೆ ಕೇಳಿಸ್ತಾ ಇದೆ ಅಂತಂದರೆ, ಒಂದು ಲವ್ ಸಾಂಗ್ಸ್, ಪ್ರೇಮಗೀತೆ ಅವೆಲ್ಲ ಕೇಳ್ತೀವಲ್ಲ, ಎಂಥ ಮ್ಯೂಸಿಕ್ ಇರ್ತದೆ, ಎಷ್ಟು ಕೇಳೋಕ್ಕೆ ಇಂಪಾಗಿರ್ತದೆ. ಆ ರೀತಿ ನಿನ್ನ ಮಾತುಗಳಿದೆ ಹೊರತಾಗಿ ಹೃದಯದೊಳಗೆ ಹೋಗ್ತಾ ಇಲ್ಲ. ಅವು ಬರೀ ಎಂಟರ್ಟೈನ್ಮೆಂಟಾಗಿ ಕಾಣಿಸ್ತಾ ಇದೆ ಅವ್ರಿಗೆ ಅಷ್ಟೇ. ಒಂದು ಸಂಗೀತಗಾರನು ಮಧುರ ಸ್ವರದಿಂದ ಆಡುವ ಪ್ರೇಮಗೀತಕ್ಕೆ ಸಮಾನವಾಗಿದೆ. ನಿನ್ನ ಮಾತನ್ನು ಕೇಳುತ್ತಾರೆ, ಆದರೆ ಏನು ಮಾಡ್ತಾ ಇಲ್ಲ? ಕೈಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂತಂದ್ರೆ ಅರ್ಥ ಏನಂತಂದರೆ, ಕೇಳಿದ ಮಾತಿನ ಮೇರೆಗೆ ಜೀವಿತಗಳನ್ನು ಜೀವಿಸೋದು ಅಂತ ಅರ್ಥ. ಕಿವಿಯುಳ್ಳವನು ಕೇಳಲಿ ಅಂತಂದರೆ ಕೇಳಿದ ಮಾತುಗಳನ್ನು ಜೀವಿತದಲ್ಲಿ ಜೀವಿಸೋದು ಅಂತ ಅರ್ಥ. ಸೊ ಹಾಗಾಗಿ ಇವತ್ತು ಎಫೆಸಸ್ ಸಭೆಯ ವಿಷಯದಲ್ಲಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟವನ್ನು ಇವತ್ತು ಕರ್ತನಾದ ಯೇಸು ಕ್ರಿಸ್ತ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಎಫೆಸಸ್ ಸಭೆ ಹಿನ್ನೆಲೆ ಏನು? ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದರಲ್ಲೇ ಇದು ಎಂಥ ಪ್ರಯಾಸ ಪಡ್ತಾ ಇದೆ, ತನ್ನ ಕೃತ್ಯಗಳನ್ನು ಯಾವ ರೀತಿ ನಡೆಸ್ತಾ ಇದೆ, ನೀತಿ ನಿಮಿತ್ತವಾಗಿ ಅದು ಎಷ್ಟು ತಾಳ್ಮೆಯನ್ನು ಸಹಿಸ್ಕೊಳ್ತಾ ಇದೆ, ಡಾಕ್ಟ್ರಿನ್ ವಿಷಯದಲ್ಲಿ ಸುಳ್ಳು ಅಪೋಸ್ತಲರು ಯಾರು, ಸತ್ಯ ಅಪೋಸ್ತಲರು ಯಾರು ಅನ್ನುವಂಥದ್ದನ್ನು ಕಂಡುಕೊಳ್ತಾ ಇದೆ, ಪರೀಕ್ಷೆ ಮಾಡ್ತಾ ಇದೆ. ಆದರೆ ಒಂದು ಸಮಸ್ಯೆ ಇದೆ, ಮೊದಲಿದ್ದ ಪ್ರೀತಿ ಅದಕ್ಕೆ ಇವಾಗಿಲ್ಲ. ಸೊ ಇವಾಗ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ ಅದು. ನಾನು ಯಾವುದನ್ನು ತೊಗೊಳ್ಬೇಕು, ಯಾವುದನ್ನು ತಿದ್ದುಕೊಳ್ಬೇಕು ಅನ್ನೋದು ಎಫೆಸಸ್ ಸಭೆ ಇವತ್ತು ನನ್ನ ಮುಂದೆ ಇಟ್ಟಲ್ಪಟ್ಟಂಥ ಓಟ. ಅದಕ್ಕೆ ಇಬ್ರಿಯ ಗ್ರಂಥಕರ್ತ ಅಂತಾನೆ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ. ಎಷ್ಟು ಜನ ಇದ್ದಾರೆ ಇವಾಗ? ಎಫೆಸಸ್ ಸಭೆ ನಮ್ಮ ಮುಂದೆ ಇದೆ. ಇವಾಗ ಸಾಕ್ಷಿ ಇದೆ. ಅದು ಯಾವ ರೀತಿ ಓಟನ ಓಡಿದೆ ಅನ್ನುವಂಥದ್ದನ್ನು ಇವತ್ತು ನಮ್ಮ ಮುಂದೆ ಅದು ತಿಳಿಸ್ತಾ ಇದೆ. ನಾನು ಇಂತಿಂಥ ಓಟ ಓಡಿದ್ದೀನಿ, ನಾನು ಎಫೆಸಸ್ ಸಭೆ, ನೀವು ಹೆಂಗೆ ಓಡ್ತೀರಿ ಅಂತ ಇವತ್ತು ನಮಗೆ ಅದು ಕೇಳ್ತಾ ಇದೆ. ನೀವು ಓಡಿ ಹಿಂಗೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಗ್ರಂಥದಲ್ಲಿ ನಾವು ಮುಂದಕ್ಕೆ ಹೋಗೋಣ. 2ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಅಂತ ಹೇಳ್ತಾ ಇದ್ದಾನೆ. ಸೊ ನಾನು ಏನು ಮಾಡಬೇಕು? ಇವಾಗ ಜಯ ಹೊಂದಬೇಕು. ಯಾವ್ಯಾವ ಒಳ್ಳೆ ಕ್ರಿಯೆಗಳಿದೆಯೋ ಅವುಗಳನ್ನು ಇನ್ನೂ ಅತ್ಯಾಸಕ್ತಿಯಿಂದ ಮಾಡಬೇಕು. ಯಾವ ಬಲಹೀನತೆಗಳಿದೆವೋ ಅವುಗಳನ್ನ ತಿದ್ದುಕೊಂಡು ಬಲವನ್ನು ಹೊಂದಿ ಇನ್ನೂ ಹೆಚ್ಚೆಚ್ಚಾಗಿ ದೇವರನ್ನ ಮಹಿಮೆಪಡಿಸುವಂಥ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯಿಂದ ಮುಂದುವರಿಬೇಕು. ಈ ರೀತಿ ಮುಂದುವರೆದಾಗ ಏನಾಗ್ತದೆ ಅಂತಂದರೆ, ನಾನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಹಣ್ಣು ಎಲ್ಲಿದೆ ನಮಗೆ?
ಈ ಹಣ್ಣು ಮೊದಲು ಒಂದು ಕಡೆ ಇತ್ತು. ಎಲ್ಲಿತ್ತಿದು? ಏದೇನು ತೋಟದಲ್ಲಿತ್ತು. ಅವರು ತಿನ್ನಬಾರದ ಹಣ್ಣನ್ನು ತಿಂದ ಮೇಲೆ, ಪಾಪ ಮಾಡಿದ ಮೇಲೆ ಅವ್ರನ್ನ ತೋಟದಿಂದ ಏನು ಮಾಡ್ದ ದೇವರು? ಹೊರಗೆ ಹಾಕಿದ. ಹೊರಗೆ ಹಾಕೋ ಕಾರಣ ಏನು? ಮತ್ತೆ ಅವರು ತೋಟದೊಳಗಡೆ ಬಂದು ಇನ್ನೊಂದು ಇದೆಯಲ್ಲ, ಇನ್ನೊಂದು ಜೀವದಾಯಕ ವೃಕ್ಷ ಇದೆಯಲ್ಲ, ಇದನ್ನೆಲ್ಲಿ ತಿಂದುಬಿಡ್ತಾರ ಅಂತೇಳ್ಬಿಟ್ಟು ಅವ್ರು ತೋಟದೊಳಗೆ ಬರಬಾರ್ದು ಅಂತೇಳಿ ದಗದಗಿಸುವ ಸುತ್ತ ಏನು ಮಾಡ್ತಾನೆ? ಕತ್ತಿಯನ್ನು, ದೇವದೂತರನ್ನು ಕಾವಲಿಟ್ಟು ಕಾಪಾಡ್ತಾನೆ. ಅಂದ್ರೆ ಅರ್ಥ ಏನಂತಂದರೆ ಅವರಿಗೆ ಪಾಪ ಮಾಡಿ ಏನಾಗಿದ್ದಾರೆ ಇವಾಗ? ಶಾಶ್ವತವಾಗಿ ಜೀವಿಸುವಂಥವ್ರು ಆಗಿಬಿಟ್ಟಿದ್ದಾರೆ. ಈಗ ಅದನ್ನು ತಿಂದುಬಿಟ್ರೆ ಇನ್ನೇನಾಗ್ತಾರೆ ಅವರು? ಶಾಶ್ವತವಾಗಿ ಅದೇ ಪಾಪದಲ್ಲಿ ಜೀವಿಸ್ತಾರೆ. ಅದೇ ಪಾಪದಲ್ಲೇ ಅವರು ಇನ್ನೂ ಹಂಗೆ ಮುಂದುವರಿತಾರೆ. ಸೊ ಹಾಗಾಗಿ ಈ ಜೀವದಾಯಕ ವೃಕ್ಷನ ಹಣ್ಣನ್ನು ತಿನ್ನಬಾರ್ದು ಅಂತೇಳಿ ದೇವ್ರು ಏನು ಮಾಡ್ತಾನೆ ಅಂತಂದರೆ ಆ ಜೀವದಾಯಕ ವೃಕ್ಷವನ್ನು ಅಲ್ಲಿಂದ ತೆಗೆದು ಎಲ್ಲಿಗೆ ಶಿಫ್ಟ್ ಮಾಡ್ತಾನೆ? ಇವಾಗ ದೇವರ ಪರದೈಸಿನಲ್ಲಿ ಇಡ್ತಾನೆ ಅಂತ ಹೇಳ್ತಾನೆ ಅದನ್ನು. ಅಂದರೆ ಆ ಹಣ್ಣು ಎಲ್ಲಿದಿವಾಗ? ಅಂದರೆ ಅರ್ಥ ಏನಂತಂದರೆ ಆ ಹಣ್ಣು ಅಂತಂದರೆ ಅಕ್ಷರಾರ್ಥವಾಗಲ್ಲ. ಆ ಹಣ್ಣು ಯಾವುದಂತಂದರೆ ನಿತ್ಯ ಜೀವ, ಜೀವ ಎಂಬ ಜಯಮಾಲೆ. ಆ ಹಣ್ಣನ್ನು ತಗೊಂಡೋಗಿ ಈಗ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ಏನು ಮಾಡ್ತಾನೆ? ನಿಮಗೆ ತಿನ್ನುವುದಕ್ಕೆ ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಎಫೆಸ ಪಟ್ಟಣದಲ್ಲಿರುವಂತಹ ಕ್ರಿಸ್ತನ ಸಭೆ ಇವತ್ತು ನಮ್ಮ ಮುಂದೆ ಇಡಲ್ಪಟ್ಟಂತಹ ಓಟ ಎಂಥದ್ದು? ನಮ್ಮ ಮುಂದೆ ಒಂದು ಓಟ ಓಡ್ಬಿಟ್ಟು ಏನು ಮಾಡಿದೆ ಇವಾಗ ಎಫೆಸ ಸಭೆ ಇಟ್ಬಿಟ್ಟಿದೆ. ಅದರ ಫ್ಲ್ಯಾಶ್ ಬ್ಯಾಕ್ ಏನು? ವಿಗ್ರಹಾರಾಧನೆ ತುಂಬಿ ತುಳುಕುತ್ತಿರುವಂತಹ ಪ್ರದೇಶದಲ್ಲಿ ಅವರು ಜೀವಸ್ವರೂಪನಾದಂತಹ ದೇವರ ಸಭೆಯಾಗಿದ್ದಾರೆ, ಸತ್ಯಕ್ಕೆ ಸ್ತಂಭವಾಗಿದ್ದಾರೆ ಅವರು. ಆ ಸತ್ಯಕ್ಕೆ ಸ್ತಂಭವಾದಂತಹ ಆ ಸಭೆ ಸತ್ಕಾರ್ಯಗಳನ್ನು ನಡೆಸುವುದರಲ್ಲಿ ಆಸಕ್ತಿಯಿಂದ ಹೋಗಿದೆ, ಆಸಕ್ತಿಯಿಂದ ಮುಂದೆ ಹೋಗ್ತಾ ಇದೆ. ಆಮೇಲೆ ಅದರ ಪ್ರಯಾಸ, ಅದರ ತಾಳ್ಮೆ, ಬಲ್ಲೆನು ಅಂತ ಹೇಳ್ತಾನೆ. ಬಲ್ಲೆನು, ನನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗಾಗಿ ಪ್ರತಿಯೊಂದು ಸ್ಥಾನಿಕ ಸಭೆಯ ಸ್ಥಿತಿಗತಿಗಳು ಕೂಡ ಯಾರಿಗೆ ಗೊತ್ತಿದೆ? ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ಸಭೆಗಳ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾನೆ? ಸುಮ್ಮನೆ ಕೂತಿಲ್ಲ, ಆತನು ತಿರುಗಾಡ್ತಾ ಇದ್ದಾನೆ. ಮಂಗಳೂರು ಕ್ರಿಸ್ತನ ಸಭೆ, ಸ್ಥಾನಿಕ ಸಭೆ ಏನು ಮಾಡ್ತಾ ಇದೆ ಎಲ್ಲ ಗೊತ್ತು ಆತನಿಗೆ. ಮೈಸೂರಲ್ಲಿರುವಂಥ ಕ್ರಿಸ್ತನ ಸಭೆ ಏನು ಮಾಡ್ತಾ ಇದೆ ಎಲ್ಲ ಗೊತ್ತು ಆತನಿಗೆ. ಶಿವಮೊಗ್ಗದಲ್ಲಿರುವಂಥ ಕ್ರಿಸ್ತನ ಸಭೆ, ಹಾಸ್ಪಿಟಲ್ ಕ್ರಿಸ್ತನ ಸಭೆ, ಬೆಂಗಳೂರಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ, ಅಮೆರಿಕದಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ, ಇಂಗ್ಲೆಂಡಲ್ಲಿರ್ತಕ್ಕಂಥ ಕ್ರಿಸ್ತನ ಸಭೆ, ಪ್ರತಿಯೊಂದು ಕ್ರಿಸ್ತನ ಸಭೆ, ಆಯಾ ಸ್ಥಾನಿಕ ಸಭೆಗಳ ಸ್ಥಿತಿಗತಿಗಳೆಲ್ಲವೂ ಕೂಡ ಯಾರಿಗೆ ಗೊತ್ತಿದೆ? ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ತಿರುಗಾಡ್ತಾ ಇದ್ದಾನೆ. ನಿನ್ನ ಬಲ ಯಾವುದು, ನಿನ್ನ ಬಲಹೀನತೆ ಯಾವುದು ಎಲ್ಲ ಗೊತ್ತು ನನಗೆ. ಐ ನೋ ಎವ್ರಿಥಿಂಗ್. ಸೊ ಹಾಗಾಗಿ ನೀನು ಯಾರು, ನೀನು ಎಲ್ಲಿಂದ ಬಿದ್ದಿದ್ದಿ, ನೀನು ಎಲ್ಲಿಗೆ ತಿರುಗಿಕೊಳ್ಬೇಕು, ಸೊ ಇವೆಲ್ಲ ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ಇವತ್ತು ಓಟ ನಮ್ಮ ಮುಂದೆ ಇವೆಲ್ಲ ಓಡಿಟ್ಟಿದ್ದೇವೆ. ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂಥ ಓಟ ಎಫೆಸ ಸಭೆ ಇವತ್ತು ನಮಗೆ ತೋರಿಸ್ತಾ ಇದೆ. ಆ ಸಭೆ ಹೆಂಗೆ ಓಟ ಓಡಿದೆ, ನಾನು ಹೆಂಗೆ ಓಡಬೇಕು, ಅದು ಎಲ್ಲಿ ಎಡು ಬಿತ್ತು, ಮತ್ತೆ ಎಲ್ಲಿ ಚೇತರಿಸ್ಕೊಂತು, ಸೊ ನಾನು ಎಡು ಬೀಳೋದಕ್ಕೆ ಏನು ಅವಕಾಶ ಇದ್ದಾವೆ, ಹಂಗೆ ಎಡು ಬೀಳಲಾರ್ದಂಗೆ ಇವತ್ತು ದೇವರು ನನ್ನನ್ನು ಹೆಂಗೆ ಎಚ್ಚರಿಸ್ತಾ ಇದ್ದಾನೆ. ಇವೆಲ್ಲ ನನ್ನ ಮುಂದೆ ಇಡಲ್ಪಟ್ಟಂಥ ಶ್ರೇಷ್ಠವಾದಂಥ ಓಟಗಳಿವೆಲ್ಲ. ಸೊ ಹಾಗಾಗಿ ಇವತ್ತು ಆಲೋಚನೆ ಮಾಡಬೇಕಾಗಿದೆ, ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಂತಹ ಓಟ ಏನು, ಅದು ನಮ್ಮ ದೃಷ್ಟಿಯಾಗಿರಬೇಕು. ಹೆಂಗೆ ಬೇಕಂಗೆ ಸುಮ್ಮನೆ ಗಾಳಿಯನ್ನು ಗುದ್ದೋ ರೀತಿಯಲ್ಲಿ ಗುದ್ದೋದಲ್ಲ ಜೀವನ ಅಲ್ಲ. ಅದಕ್ಕೊಂದು ಸಿಸ್ಟಮ್ ಇದೆ. ಆ ರೀತಿ ಮಾಡಿದಾಗಲೇ ಏನು ಮಾಡ್ತಾನೆ ಅಂತ ಹೇಳ್ತಾನೆ, ಕೊನೆಯದಾಗಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನೋದಕ್ಕೆ ಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಜೀವದಾಯಕ ವೃಕ್ಷದ ಹಣ್ಣನ್ನು ಕೊಡ್ತೀನಿ ನಿನಗೆ ತಿನ್ನೋಕ್ಕೆ, ನಿತ್ಯತ್ವವನ್ನು ಕೊಡ್ತೀನಿ ನಾನು, ಸದಾಕಾಲ ಜೀವಿಸುವಂಥ ಸೌಭಾಗ್ಯನನ್ನು ಕೊಡ್ತೀನಿ ನಾನು. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಗೋಳಾಟ ಇಲ್ಲ, ಅಲ್ಲಿ ಹಸಿವೆ ಇಲ್ಲ, ಅಲ್ಲಿ ರೋಗ ಇಲ್ಲ, ಅಂಥ ಒಂದು ಉನ್ನತವಾದಂಥ ಸ್ಥಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಿಗೆ ಕೊಡ್ತಾನೆ? ಎಲ್ರಿಗೆ ಕೊಡ್ತಾನ? ಜಯ ಹೊಂದುತ್ತಾನೋ, ಯಾರು ಜಯ ಹೊಂದುತ್ತಾರೋ. ಗುರಿ ಗೊತ್ತಿಲ್ಲದೆ ಓಡೋರಿಗೆ ಕೊಡಲ್ಲ. ಗುರಿ ಇರಬೇಕು, ನಿನಗೊಂದು ಗುರಿ ಇರಬೇಕು. ಆ ಗುರಿಯನ್ನು ಸಾಧಿಸುವುದಕ್ಕೆ ಗುರು ಇರಬೇಕು. ಆ ಗುರು ಯಾರು ಅಂತಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮುಂದಾಳತ್ವದಲ್ಲಿ ಆ ಗುರಿಯನ್ನು ನಾವು ಮುಟ್ಟಬೇಕು. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಪಾಪವನ್ನು ಹತ್ತಿಕೊಳ್ಳುವ ಎಲ್ಲ ಭಾರವನ್ನು ನಾವು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಏನು ಮಾಡಬೇಕಂತ ನಾವು ಸ್ಥಿರಚಿತ್ತದಿಂದ ಓಡೋಣ. ಅದು ಪಾಯಿಂಟ್. ಅದು ಓಡೋಣ ಅಲ್ಲ, ಬರೀ ಓಡೋಣ ಅಲ್ಲ. ಹೆಂಗೆ ಓಡ್ಬೇಕಂತೆ? ಸ್ಥಿರಚಿತ್ತ ಅಂತಂದ್ರೆ ಸ್ಟೇಬಲ್ ಕಾನ್ಸಂಟ್ರೇಟ್. ಆ ಕುದುರೆಗೆ ಹಿಂಗೆ ಕಟ್ಟಿರ್ತಾರೆ ನೋಡಿದ್ರ,
ಕುದುರೆ ಆ ಕಡೆ ಈ ಕಡೆ ನೋಡಲ್ಲ, ಅದು ಕುದುರೆಗೆ ಹಿಂಗೆ ತೆಗೆದುಬಿಟ್ಟು ಅಂತ ಇಟ್ಕೊಳ್ಳಿ, ಏನು ಮಾಡುತ್ತೆ, ಎಕ್ಕಡೆ ಬೇಕು ಆ ಕಡೆ ಓಡ್ಬಿಡುತ್ತೆ ಅದು. ಸೊ ಹಾಗಾಗಿ ನನ್ನ ಮುಂದೆ ಒಂದು ಓಟ ಇಟ್ಟಿದ್ದಾನೆ, ಆ ಓಟದಲ್ಲೇ ಓಡಬೇಕು. ಖೋಖೋ ನೋಡಿದ್ರೆ ಖೋಖೋ ಆಟ, ಖೋಖೋ ಆಟ, ಖೋಖೋ ಆಡ್ಬೇಕಾದ್ರೆ ಖೋ ಅಂತ ಹಿಂಗೆ ಕೊಟ್ಟಾಗ ಅವ್ನಿಗೊಂದು ಮುಂದೆ ಏನಿರ್ತದೆ, ಅದು ಲೈನ್ ಇರ್ತದೆ. ಆ ಲೈನಲ್ಲೇ ಹಿಂಗೆ ನೋಡ್ಬೇಕು. ಅವನು ಈ ಕಡೆ ನೋಡಿದ್ರೆ ಫೇಲ್. ಅದು ಅವ್ನು ಖೋ ಅಂತ ಹಿಂಗೆ ಕೊಟ್ಟಾಗ ನಾನು ಏನು ಮಾಡಬೇಕು, ಇದೇ ಲೈನ್ ಹೋಗ್ಬಿಟ್ಟು ಅವ್ನು ಯಾವ ಕಡೆ ಹೋಗ್ತಾನೋ ಆ ಕಡೆ ನಾವು ಟರ್ನ್ ಆಗ್ಬೇಕು. ನಾನು ಇಲ್ಲಿ ಖೋ ಅಂತ ಕೊಟ್ಟ ತಕ್ಷಣ ನಾನು ಈ ಕಡೆ ನೋಡ್ತೀನಿ ಅಂತಂದರೆ ನೀನು ಓಡೋದು ವೇಸ್ಟು ಅಂತ ಪಾಯಿಂಟ್ ಬರಲ್ಲ ಅಲ್ಲಿ. ಸೊ ಇವಾಗ ಇವರೆಲ್ಲ ಏನು ಮಾಡ್ತಾರೆ, FSS ಸಭೆ ಬಂದು ನನಗೇನು ಮಾಡ್ತದೆ, ಖೋ ಅಂತ ಕೊಡ್ತಾ ಇದೆ ಇವಾಗ. ಅಂದರೆ ಖೋ ಅಂದ್ರೆ ಅರ್ಥ ಏನು, ನಾನು ಓಡಿದ್ದೀನಿ, ನೀನೇನು ಮಾಡುವಾಗ ಓಡು ಅಂತ ಹೇಳ್ತಾನೆ. ನಾನು ಯಾವ ದಿಕ್ಕಲ್ಲಿ ಓಡಿದ್ದೀನಿ, ನೀನು ಅದೇ ದಿಕ್ಕಲ್ಲಿ ಓಡು. ನಾನು ಯಾವ ಕ್ಷೇತ್ರದಲ್ಲಿ ಬಲಹೀನನಾಗಿದ್ದೀನಿ, ನೀನು ಆ ಕ್ಷೇತ್ರದಲ್ಲಿ ಬಲಹೀನ ಆಗಬೇಡ, ಅದು ನೀನು ಬಲ ಒಂದು. ಸೊ ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರ್ತಕ್ಕಂಥ ಓಟ ಇವತ್ತು FSS ಸಭೆ ನಮಗೆ ಇವತ್ತು ಕಲಿಸ್ಕೊಡ್ತಾ ಇದೆ. ಇನ್ನೊಂದು ಸರಿ ಮನೆಯಲ್ಲಿ ಕೂತ್ಕೊಂಡು ಅದನ್ನು ಅಭ್ಯಾಸ ಮಾಡೋಣ. ಸ್ಥಾನಿಕ ಸಭೆಯಾಗಿ ನಾನು FSS ಸಭೆಯನ್ನು ಎಷ್ಟರ ಮಟ್ಟಿಗೆ ನಾನು ಹಿಂಬಾಲಿಸ್ತಾ ಇದ್ದೀನಿ, ಸ್ಥಾನಿಕ ಸಭೆಯಾಗಿ FSS ಪಟ್ಟಣದಲ್ಲಿ ಇರ್ತಕ್ಕಂಥ ಆ ಕ್ರಿಸ್ತನ ಸಭೆಯ ಒಳ್ಳೆಯ ಕ್ಯಾರೆಕ್ಟರ್ಸ್ಗಳನ್ನು ನಾನು ಎಷ್ಟರ ಮಟ್ಟಿಗೆ ಅನುಸರಿಸ್ತಾ ಇದ್ದೀನಿ, ಅದರ ಬಲಹೀನತೆಗಳು ಇವತ್ತು ನನ್ನಲ್ಲಿ ಏನಾದರೂ ಇದ್ದಾವೆ, ಆ ಬಲಹೀನತೆಗಳು ನನ್ನಲ್ಲಿದ್ದರೆ ಅವುಗಳನ್ನ ತಿದ್ದುಕೊಂಡು ಯಾವ ರೀತಿ ನಾನು ಮುಂದೆ ಸಾಗಬೇಕು ಅನ್ನುವಂಥದ್ದು ಪ್ರತಿಯೊಂದು ಸ್ಥಾನಿಕ ಸಭೆಯೂ ಕೂಡ ಆಲೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಗುರಿ ಗೊತ್ತಿಲ್ಲದೆ ಓಡೋದಲ್ಲ. ಗುರಿ ಗೊತ್ತಿಲ್ಲದೆ ಓಡಿದ್ರೆ ಏನಾಗುತ್ತೆ ಅಂದರೆ ಗಾಳಿಯನ್ನು ಗುದ್ದದಾಗಿರುತ್ತೆ. ಗಾಳಿ ಗುದ್ದಿದ್ರೆ ಏನಾಗುತ್ತೆ, ಮೈಕೈ ನೋವಾಗುತ್ತೆ ಅಷ್ಟೇ. ಏನು ಉಪಯೋಗ ಇದೆಯಾ? ಏನೂ ಉಪಯೋಗ ಇಲ್ಲ. ಸೊ ಹಾಗಾಗಿ ಸ್ಥಾನಿಕ ಸಭೆಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿರ್ತಕ್ಕಂಥ ಓಟದಲ್ಲಿ FSS ಸಭೆ ಇವತ್ತು ನಮ್ಮ ಮುಂದೆ ಒಂದು ಓಟನ್ನು ಓಡಿಟ್ಟಿದೆ. ಆ ಓಟನ್ನು ನಾನು ಎಷ್ಟರ ಮಟ್ಟಿಗೆ ಓಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ತಿಳ್ಕೊಂಡು ಎಲ್ಲಿ ಬಲವಂತನಾಗಿದ್ದೀನೋ ಅಲ್ಲಿ ಇನ್ನಷ್ಟು ಬಲವನ್ನು ಹೊಂದುತ್ತಾ, ಎಲ್ಲಿ ಬಲಹೀನನಾಗಿದ್ದೀನೋ ಅಲ್ಲಿ ಬಲವನ್ನು ಪಡ್ಕೊಳ್ತಾ, ಎಲ್ಲಿ ತಪ್ಪುತ್ತಾ ಇದ್ದಾನೋ ಆ ತಪ್ಪುಗಳನ್ನು ತಿದ್ದುಕೊಳ್ತಾ ನಾನು ಏನು ಮಾಡಬೇಕು, ಎದ್ದೇಳಬೇಕು, ದೇವರ ಕಡೆ ತಿರ್ಕೊಳ್ಬೇಕು. ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲೇ ನೀನು ಎದ್ದೇಳಬೇಕು, ದೇವರ ಕಡೆ ತಿರುಗು. ದೇವರ ಕಡೆ ತಿರ್ಕೊಂಡ್ರೆ, ನೀತಿ ಕೃತ್ಯಗಳನ್ನು ಅತ್ಯಾಸಕ್ತಿಯಿಂದ ಮಾಡಿದ್ರೆ ಜೀವದಾಯಕ ಫಲವನ್ನು ನಿನಗೇನು ಮಾಡ್ತೀನಿ, ನಾನು ಕೊಡ್ತೀನಿ. ಒಂದು ವೇಳೆ ತಿರ್ಕೊಳ್ಳಿಲ್ಲ ಅಂತಂದರೆ ದೀಪಸ್ತಂಭನ ಏನು ಮಾಡ್ತೀನಿ, ತೆಗೆದಾಕ್ತೀನಿ. ಚಾಯ್ಸಸ್ ನಮ್ಮ ಮುಂದಿದೆ. ಮಂಗಳೂರು ಕ್ರಿಸ್ತನ ಸಭೆ ಮುಂದೆ ಇವತ್ತು FSS ಸಭೆ ಒಂದು ಚಾಯ್ಸ್ ಕೊಟ್ಟಿದೆ. ಆ ಚಾಯ್ಸನ್ನು ಇವತ್ತು ನಾನು ಆಯ್ಕೆ ಮಾಡಿಕೊಂಡು ಜೀವದಾಯಕ ಫಲದ ವೃಕ್ಷವನ್ನು ತಿನ್ನುವುದಕ್ಕೆ ನಾನು ಓಡ್ತಾ ಇದ್ದೀನ, ಅಥವಾ ಈ ಸಭೆ ದೀಪಸ್ತಂಭವನ್ನು ತೆಗೆದು ಬಿಡ್ತೀನಿ ಅನ್ನುವಂಥ ಸ್ಥಿತಿಯಲ್ಲಿ ನಾನು ಓಡ್ತಾ ಇದ್ದೀನ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡಿಕೊಂಡು ದೇವರ ಚಿತ್ತಾನುಸಾರವಾದಂತಹ ಜೀವಿತವನ್ನು ಜೀವಿಸಿ ಜೀವದಾಯಕ ಪರದೇಶದಲ್ಲಿರತಕ್ಕಂಥ ವೃಕ್ಷದ ಹಣ್ಣನ್ನು ತಿನ್ನುವಂತಹ ದಿಕ್ಕಿನಲ್ಲಿ ದೇವರು ತಾನೇ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಬಲಪಡಿಸಿ ಪ್ರೋತ್ಸಾಹಿಸಿ ನಡೆಸಲಿ ಎಂಬುದಾಗಿ ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಎಚ್ಚರಿಸಿ ನನ್ನನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ದೇವ್ರ ಚಿತ್ತ ಆದರೆ ನೆಕ್ಸ್ಟ್ ಸೆಷನ್ಗೆ ಇನ್ನೊಂದು ವಿಷಯನ ಕಲಿಯುವಂಥ ಪ್ರಯತ್ನದಲ್ಲಿ ನಾವು ಮುಂದಕ್ಕೆ ಸಾಗೋಣ. ಥ್ಯಾಂಕ್ ಯು.